ನೀನು ಗೇಟ್ ಒದ್ಕೊಂಡ್ ಬರ್ತಾ ಇದೆಯಲ್ಲ, ಎಷ್ಟು ಕೊಬ್ಬು ನಿನ್ಗೆ? ಅವನೆಲ್ಲಿ? ಯಾರು? ನಿಮ್ ಮ್ಯಾನೇಜರ್ ವಿಶ್ವ. ನಮ್ ಎಸ್ಟೇಟ್ ಮ್ಯಾನೇಜರ್ನ ಅವನು ಇವನು ಅಂತೀಯ? ಮರ್ಯಾದೆಯಿಂದ ಮಾತಾಡು. ಯಾರಿಗೆ ಮರ್ಯಾದೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ರೋಗ್! ನಿಮ್ಮನ್ನ ಅವನು ಇವನು ಅಂತಿದ್ದಾನೆ. ಯಾರೋ ನೀನು? ನೀನೇನ ವಿಶ್ವ? ಜನರಲ್ ಮ್ಯಾನೇಜರ್ ವಿಶ್ವನಾಥ್. ಮಂಜಯ್ಯ ಬೇಬಿ ಏನ್ ತಪ್ಪು ಮಾಡಿದ್ರು ಅಂತ ಹೊಡೆದ್ಯೋ ಅವ್ರನ್ನ? ಅದನ್ ಕೇಳಕ್ ನೀನ್ ಯಾವನು? ನೀವಿಬ್ರು ಒಳಗ್ ಬನ್ನಿ. ಡ್ಯಾಡಿ, ಡ್ಯಾಡಿ, ಇವನು ನನಗೆ ರೆಸ್ಪೆಕ್ಟೇ ಕೊಡ್ಲಿಲ್ಲ. ವಿಶ್ವ ಮಾವನ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಅವನ್ನ ಶೂಟ್ ಮಾಡಿ ಡ್ಯಾಡಿ. ಯಾರೋ ನೀನು? ನಮ್ಮ ಎಸ್ಟೇಟಿಗೆ ಬಂದು ನಮ್ಮ ಮ್ಯಾನೇಜರ್ಗೆ ಹೊಡೆಯೋಷ್ಟು ಧೈರ್ಯನ ನಿನಗೆ? ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಎಲ್ಲೇ ಇರ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿ ನ್ಯಾಯ ತಾನೆ? ಅವನೇನ ಅಂತ ತಪ್ಪು ಕೆಲಸ ಮಾಡಿದ್ದು? ಅದನ್ನ ಅವನೇ ಕೇಳಿ. ವಿಶ್ವ ಏನದು ಹೇಳು. ನನ್ನ ಮೇಲೆ ಇಲ್ಲಿದ್ ಕತೆ ಕಟ್ಟಿದ್ರು ಭಾವ, ಅವಮಾನ ಆಯ್ತು, ಅದಕ್ಕೆ ಹೊಡೆದೆ. ಸುಳ್ಳು ಸರ್. ಏ ಬೇಬಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ವಿಶ್ವ ನೀನ್ ಸುಮ್ನಿರು. ಅದೇನು ಹೇಳ ಬೇಬಿ? ಹೇಳೋ ಧೈರ್ಯವಾಗಿ. ಈ ಮ್ಯಾನೇಜರು ಗಂಗಿನ್ ಮದ್ವೆ ಆಗ್ತಿರಂತ ಮೋಸ ಮಾಡ್ಬಿಟ್ರು. ಅವಳ ಸಾವಿಗೆ ಇವರೇ ಕಾರಣ. ಆ ಗುಟ್ನ ನಾವೆಲ್ರಿಗೂ ಹೇಳಿದೀವಂತ ನನ್ನ ಅಪ್ಪ ಇನ್ನು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಏನು ನಮ್ಮ ಎಸ್ಟೇಟ್ನ ಒಂದು ಹೆಣ್ಣು ಕೆಡಿಸಿದ್ದು ಅಲ್ದೆ ಮಂಜಯ್ಯನವ್ರನ್ನು ಹೊಡೆದ್ಯಾ? ಮಂಜಯ್ಯನವ್ರಂದ್ರೆ ಯಾರಂತ ತಿಳ್ಕೊಂಡೆ? ನಮ್ ಎಸ್ಟೇಟಿಂದ ಒಂದೊಂದು ಗಿಡಕ್ಕೂ ರಕ್ತ ಬಸದು ಬೆಳೆಸ್ತವ್ರು. ಅವ್ರನ್ನ ಹೊಡೆಯೋದು ಒಂದೇ, ನನ್ನ ಹೊಡೆಯೋದು ಒಂದೇ. ವಿಶ್ವ ಇನ್ನೊಂದ್ ಸಾರಿ ಇಂಥ ಕೆಲಸ ಮಾಡಿದ್ರೆ ನನ್ನ ಬಾ ಮೈದಾನ ಮರೆತು ಎಸ್ಟೇಟಿಂದ ಆಚೆ ತಳ್ಳಬೇಕಾಗುತ್ತೆ. ನನ್ನ ಎದುರಿಗೆ ನಿಂತ್ಕೋಬೇಡ. ಗೆಟ್ ಔಟ್. ನಿನಗೆ ಹೆಲ್ಪ್ ಮಾಡಿದಕ್ಕೆ ನೋಡಿದ್ಯಾ? ಡ್ಯಾಡಿ, ಯಾರೇ ಎದುರಿಗೂ ನಮ್ಮ ಮಾವನ ಅವಮಾನ ಮಾಡ್ತಿದ್ದೀರಾ? ಮೀನಾ, ಅವನ್ ಕ್ಯಾರೆಕ್ಟರ್ ನಿನಗೆ ಗೊತ್ತಿಲ್ಲ. ಸರ್, ಬಡವರಾದ್ರೇನು ಶ್ರೀಮಂತರಾದ್ರೇನು, ಸಂಬಂಧಿಕರಾದ್ರೇನು ಹೊರಗ್ನವರಾದ್ರೇನು, ನ್ಯಾಯ ಅಂದ್ರೆ ಇದು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀನ್ ಯಾರು? ನನ್ನ ಹೆಸರು ಚಂದ್ರು ಅಂತ ಸರ್. ಮಂಜಯ್ಯನವ್ರ ಮಗ. ಮಂಜಯ್ಯನವ್ರ ಮಗನ? ಪಟ್ಟಣದಲ್ಲಿ ನಿಮ್ಮ ಅಜ್ಜಿ ಮನೇಲಿ ಓದ್ತಾ ಇದ್ದಿದ್ದು ನೀನೇನಾ? ಹೌದು ಸರ್. ಗುಡ್. ಮಂಜಯ್ಯನವ್ರೆ, ನೀವಾ? ಕೂತ್ಕೊಳ್ಳಿ. ನೀವ್ ಯಾಕೆ ಬರಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ದಣಿ. ಇರ್ಲಿ, ನೀವು ಕೂತ್ಕೊಳ್ಳಿ. ನನ್ ಮಗ ಬಂದ್ ಏನಾದ್ರು ಅನಾಹುತ ಮಾಡಿಬಿಟ್ನಾ? ಅನಾಹುತ ಏನು ಮಾಡ್ಲಿಲ್ಲ. ಅವನು ಅನ್ಯಾಯ ಮಾಡ್ತಿದ್ದವ್ರನ್ನ ದಂಡಿಸ್ದ ಅಷ್ಟೇ. ಈಗ ನಾನ್ ಯಾಕೆ ಬಂದೆ ಗೊತ್ತಾ? ನನ್ ಬಾ ಮೈದ ಮಾಡಿದ ತಪ್ಪಿಗೆ ನಿಮ್ ಹತ್ರ ಕ್ಷಮಾಪಣೆ ಕೇಳೋ. ಎಂತ ಮಾತು ಬುದ್ಧಿ, ನಿಂತ ಇದೀರಲ್ಲ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮಂಜಯ್ಯನವ್ರೆ, ನಿಮ್ ಮಗ ಗಂಡಂದ್ರೆ ಗಂಡು. ಅವನ್ ಧೈರ್ಯ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಹೌದು, ಅವನ್ ವಿದ್ಯಾಭ್ಯಾಸ ಟ್ರೈನಿಂಗು ಎಲ್ಲ ಮುಗಿತಾ? ಎಲ್ಲ ತಮ್ಮ ಕೃಪೆ ಧಣಿ. ನಿಮ್ ಸಹಾಯ ಇಲ್ದಿದ್ರೆ ನನ್ ಮಗನ ಇಷ್ಟೊಂದು ಓದಿಸಿ ದೊಡ್ಡ ಮನುಷ್ಯನ ಮಾಡೋದು ನನ್ನ ಕೈಲಾಗ್ತಿತ್ತ? ಅಪ್ಪ, ಏನ್ ಹೇಳ್ತಿದ್ದೀರಾ? ಹೌದಪ್ಪ, ನಿನ್ ವಿದ್ಯಾಭ್ಯಾಸಕ್ಕಾಗಿ ಧಣಿಗಳು ವರ್ಷಾನುಗಟ್ಲೆ ಸಾವಿರಾರು ರೂಪಾಯಿ ಸಹಾಯ ಮಾಡಿದ್ರು. ಇಲ್ಲ ಅಂದ್ರೆ ನನ್ನ ಕೈಲಿ ಏನಿತ್ತು ಆಸ್ತಿ ಅಂತಹದ್ದು ಮಹಾ. ಸರ್, ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಗಿದೆ. ಗೊತ್ತಿಲ್ಲದೆ ನಿಮ್ಮ ಹತ್ರ ಹೊರಟಾಗಿ ನಡ್ಕೊಂಡಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ನೀನು ಹೊರಡ್ತಾನವೇ ಅಪ್ಪ ನನ್ಗೆ ಹಿಡಿಸಿದ್ದು. ಮಂಜಯ್ಯನವ್ರೆ, ಈಗ ನಾನು ನಿಜವಾಗ್ಲೂ ಹೇಳ್ತೀನಿ ನಾನಿಲ್ಲಿ ಯಾಕೆ ಬಂದೆ ಅಂತ. ದಯವಿಟ್ಟು ನಿಮ್ ಮಗನ್ನ ನನಗೆ ಕೊಡಿ. ಮಗನ್ ಕೊಡಿ? ಹಾಗಂದ್ರೆ ಎಂತಣಿ? ಹೆದರ್ಕೋಬೇಡಿ,
ನಿಮ್ ಮಗ ಚಂದ್ರು ನಮ್ಮ ಎಸ್ಟೇಟ್ಗೆ ಮ್ಯಾನೇಜರ್ ಬರಬೇಕು ಅನ್ನೋದೇ ನಮ್ಮ ಆಸೆ. ಇಂಥ ಬುದ್ಧಿವಂತ, ವಿದ್ಯಾವಂತ, ಧೈರ್ಯವಂತ, ಮೇಲಾಗಿ ಶೀಲವಂತ ಸಿಕ್ಕಬಾರ್ದೆ ಅಂತ ಹಂಬಲಿಸ್ತಾ ಇದ್ದೆ. ಇವತ್ತು ನಿಮ್ ಮಗ ನನಗೆ ಸಿಕ್ಕಿದ. ನನ್ನ ಬಾಮೈದನ ನಡವಳಿಕೆ ನನಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ನನಗೆ ಗೊತ್ತಿದೆ. ಅವನ್ ಜಾಗಕ್ಕೆ ಬೇರೆ ಯಾರೂ ಇಲ್ವಲ್ಲ ಅಂತ ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ಇನ್ನು ನನ್ನ ಮಗಳು ಏನು ಅರಿದೆ ಇದ್ದಳು, ಆದ್ರೂ ಅಟಮಾರಿ. ಇನ್ನು ಮಗ ಅಜಯ್ ದುಡಿಮೆ ಮೇಲರೂ ಸುಖಾನೇ ಅರಿದೆ ಪಟ್ಟಣದಲ್ಲಿ ದುಂದ್ವೆಚ್ಚ ಮಾಡಿಕೊಂಡು ಅಲಿತಾ ಇದ್ದಾನೆ. ಇದನ್ನೆಲ್ಲ ನೋಡಿ ನೋಡಿ ಹೊರಗೆ ನಾನೀಗ ಹಾರ್ಟ್ ಪೇಷಂಟ್ ಆಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಿಮ್ಮ ಮಗ ಚಂದ್ರು ಒಬ್ಬನೇ ಸಮರ್ಥ. ದಯವಿಟ್ಟು ನಿಮ್ಮ ಮಗ ಚಂದ್ರು ನನಗೆ ಕೊಟ್ಬಿಡಿ. ಅಷ್ಟೊಂದು ದೊಡ್ಡ ಮಾತಾಡಬೇಡಿ ತಣಿ. ನಿಮ್ಮ ಆಸೆ ನೆರವೇರಿಸೋದೇ ನಮ್ಮ ಕರ್ತವ್ಯ. ಅಪ್ಪ, ನಾನು ಪೈಲಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಓದಿ ಟ್ರೈನಿಂಗ್ ತಗೊಂಡಿದ್ ಯಾತಕ್ಕೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀನಿಷ್ಟು ಉನ್ನತ ಸ್ಥಿತಿಗೆ ಬಂದಿರೋದೇ ಇವರ ಋಣದಿಂದಪ್ಪ. ಆ ಋಣ ತೀರ್ಸೋಕೆ ಇದೊಂದು ಒಳ್ಳೆ ಅವಕಾಶ. ನಮ್ಮ ಎಸ್ಟೇಟಿನ ಸಮಸ್ಯೆಗಳು ಒಂದು ಹಿಡಿತಕ್ಕೆ ಬಂದ್ಮೇಲೆ ನೀನು ನಿನ್ನ ಆದರ್ಶ ಗುರಿನ ಸಾಧಿಸಕ್ ಹೋಗ್ಬೋದು. ಈಗ ದಯವಿಟ್ಟು ನನ್ನ ಮಾತನ್ನು ನಡೆಸ್ಕೊಡಪ್ಪ. ಒಪ್ಕೋಪ್ಪ. ಅವ್ರ ಕೋರಿಕೆ ನೆರವೇರಿಸೋದ್ರ ಜೊತೆಗೆ ಎಸ್ಟೇಟ್ನಲ್ಲಿ ಕೆಲಸ ಮಾಡೋ ನನ್ನಂತಹ 100 ಕೆಲಸಗಾರನ ಉದ್ಧಾರ ಮಾಡಿದ ಪುಣ್ಯ ಬರುತ್ತಪ್ಪ. ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣ ಹೆಣ್ಗೂ ಅಪ್ಪ ಹೆಣ್ಗೂ ಊಟ ತಗೊಂಡೋಗ್ತಾ ಇದ್ದೇನೆ. ಹೌದಾ? ಟೈಮ್ ಆಗ್ಲಿಲ್ವಾ? ಅದಕ್ಕೆ ಓಡ್ತಾ ಇದ್ದೇನೆ. ಒಂದ್ ಕೆಲಸ ಮಾಡು ಮರಿ. ಏನು? ನನ್ ಕುದುರೆ ತಗೊಂಡ್ ಹೋಗು. ಕುದುರೆನಾ? ತಗೋ. ಏನಾಯ್ತಲ್ಲ? ಯಾಕೆ ಅಳ್ತಾ ಇದ್ಯಾ? ಅಣ್ಣಯ್ಯ, ಈ ಅಮ್ಮ ಕುದುರೆ ಮೇಲೆ ಕುಲ್ಸಿ ನನ್ ಕೆಳಗೆ ಬೀಳ್ಸ್ಬಿಟ್ಲು. ಏನು ಗೊತ್ತಿಲ್ದಾರ ಹುಡುಗನ ಕುದುರೆ ಮೇಲೆ ಹತ್ಸಿ ಬೆಳೆಸಿದ್ಯಲ್ಲ, ನಿನ್ಗೇನಾದ್ರೂ ಮನಶುತ್ವ ಇದೆಯಾ? ನನ್ ತಪ್ಪಲ್ಲ, ನೀನ್ ತಮ್ಮುಂದೆ. ಕುದುರೆ ಸವಾರಿ ಮಾಡೋಕು ದಮ್ ಬೇಕು. ನಿನಗ್ ಧೈರ್ಯ ಇದ್ರೆ ಕುದುರೆ ಮೇಲೆ ಕೂತ್ ನೋಡು. ಓ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತಿದ್ಯಾ? ಸಾರಿ, ಎಂತ ಕೆಲಸ ಆಗೋಯ್ತು? ಪರವಾಗಿಲ್ಲ. ರಕ್ತ ಬರ್ತಾ ಇದೆ. ಅಯ್ಯೋ, ಔಷಧಿ ಬಾಟ್ಲು ಹೊಡೆದೈತಲ್ಲ. ನಮ್ಮತ್ತಿಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡೋಲ್ಲ. ನೋಡಿ, ಅದು ಪ್ರಿಸ್ಕ್ರಿಪ್ಷನ್ ಕೊಡಿ, ನಾನ್ ತಂದು ಕೊಡ್ತೀನಿ. ಬೇಡಿ, ನಮ್ಮತ್ತಿಗೆ ಗೊತ್ತಾದ್ರೆ. ನಿಮ್ಮನ್ನ ನಾನು ವಹಿಸ್ದೆ, ಅದಕ್ಕೆ ಮಾತಿನಿಂದ ನನ್ನನ್ನು ವಹಿಸ್ತಿದ್ದೀರಾ? ಕೊಡಿ, ತಂದು ಬೇಡಿ. ನಿಮ್ ಪರಿಚಯ? ನನ್ನ ಹೆಸರು ಅರುಣ ಅಂತ. ಕಾವೇರಿ ಎಸ್ಟೇಟ್ ಓನರ್ ಕಾವೇರಮ್ಮನವ್ರ ನಾನು. ನನ್ನ ಹೆಸರು ಚಂದ್ರು ಅಂತ, ಪಕ್ಕದ ಎಸ್ಟೇಟ್ ಮ್ಯಾನೇಜರ್. ನೀವೇನಾ ಚಂದ್ರು? ನಮಸ್ಕಾರ. ನಮಸ್ಕಾರ. ಏಯ್ ಬೇಬಿ, ಇಷ್ಟೊತ್ತಾದ್ರೂ ನಿಮ್ಮಣ್ಣ ಬರ್ಲೇ ಇಲ್ವಲ್ಲೋ? ಯಾವ್ದೋ ಹಳ್ಳದಲ್ಲಿ ಬಿದ್ದಿರ್ಬೇಕು. ಟಿಂಚರು ಬ್ಯಾಂಡೇಜು ತಗೊಂಡ್ ಹೋಗು. ಅವ್ರೇನ್ ಬಿದ್ದಿರಲ್ಲ, ಅವರು ಏರೋಪ್ಲೇನ್ ಓಡಿಸ್ತವ್ರು. ನಿನ್ ಕುದುರೆನ ಟನ್ನಿಂಗ್ ಮಾಡ್ತಾರೆ. ಅದು ಅವನ ಹಣೆಲೂ ಬರ್ದಿಲ್ಲ. ಓ ಅಮ್ಮಣ್ಣಿ, ಅಲ್ಲಿ ನೋಡು ನಮ್ಮ ಅಣ್ಣಯ್ಯನ.
ಮೇಡಮ್, ನಿಮ್ ಕುದುರೆ ಸವಾರಿ ಮಾಡ್ಬೇಕಾದ್ರೆ ದಮ್ ಬೇಕು ಅಂತ ಹೇಳಿದ್ರಲ್ಲ, ನೋಡಿ ಪಾಪ ನಿಮ್ ಕುದುರೆಲಿರೋ ದಮ್ಮೆಲ್ಲ ಹೊರಟೋಗಿದೆ. ಸವಾರ ಸರಿಯಾಗಿದ್ರೆ ಎಂತ ಕುದುರೆನ್ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಅಲ್ವಾ ರೆಡಿ? ಮೇಡಮ್, ಇವತ್ತಿಂದ ಚಾಲೆಂಜ್ ಮಾಡೋದು ಬಿಟ್ಬಿಡಿ. ಇಲ್ಲಿ 5 ಜೋಕರ್ ಇಟ್ಕೊಂಡು ರೆಮ್ಮಿ ಆಗದೆ ಒದ್ದಾಡ್ತಾ ಇದ್ದೀನಿ, ನೀನ್ ಎಲೆ ತಗೋಂತ ಇದೆಯಲ್ಲೋ. ರಮ್ಮಿ ಇದೆಯಾ? ಶಿವ ಅಂತ ಒಂದ್ ಕಾರ್ಡ್ ಎಳೆದ್ಬಿಡಿ, ಜೋಕರ್ ಬರ್ತದೆ. ಜೋಕರ್ ಬಂದ್ರೆ ಬುಕ್ ಹಾಕ್ತೀನಲ್ಲ ಮಗನೇ. ಮಗ ಅಲ್ಲ, ಭಾಮೈದ. ಮಾವ, ನಿಮಗ್ ಬೇಕಾ ಜೋಕರು? ನನಗೆ ಯಾಕೆ ಬೇಕು? ನಾ ರಮ್ಮಿ ಅಂಡಿ ಕಲಿತೀನಿ ಮಗನೇ. ಹಂಗಾರ ನೀನು ಬುಕ್ ಅಲ್ಲೇ ಇದೀಯಾ? ರಾಣಿ ಹಾಕಿದೀನಿ ತಗೋ. ಭೀಮಾ, ನಿನ್ನ ರಾಣಿ ಯಾವನಿಗೆ ಬೇಕು? ನನಗೆ ಕಿಂಗ್ ಬೇಕು, ಕಿಂಗ್. ಕೊಡಲ್ಲ. ಯಾವ ಕಲರ್ ಬೇಕಾಗಿತ್ತು? ಅದೆಲ್ಲ ಹೇಳ್ಬಿಡ್ತಾರೆ. ಕೈ ಜಾರಿ ಕೈ ಜಾರಿ ನಿನಗೆ ಕೆಲಸ ಮಾಡಕ್ ಮೈ ಖಾರ ಕಣೆ. ಕಾವೇರಿ, ಏನ್ ಕಾವಾಗಿದೆಯಾ? ನನ್ ತಂಗಿ ಮೇಲೆ ಕೈ ಮಾಡ್ತಿದ್ದೀನಿ. ಏನ್ರಿ, ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಬಾಯಿ ಮುಚ್ಕೊಂಡು ಹೋಗ್ರಿ. ನೀನು ಕುತ್ತಿಗೆ ತಾಳಿ ಕಟ್ಟ ದಿವಸ ಬಾಯಿ ಮುಚ್ಕೊಂಡ್ಬಿಟ್ಟಲ್ಲೇ. ಬರೀ ಬಾಯಿ ಒಂದೇನೆ. ಮೈ ಕೈ ನೋವು, ಹೋಗಿ ಔಷಧಿ ತಗೊಂಡ್ ಬಾರಿ ಅಂತ ಇವಳನ್ನ ಕಳಿಸಿದ್ರೆ ಔಷಧಿ ತಗೊಂಡ್ ಬರ್ತಿರ್ಬೇಕಾದ್ರೆ ಯಾವನ್ಗೋ ಡ್ಯಾಶ್ ಹೊಡೆದು ಕೈ ಜಾರ್ ಬಿದ್ದು ಹೋಯ್ತಂತೆ. ಈಗ ನನ್ ಮೈ ಕೈ ನೋವು, ನಾನೇನ್ ಮಾಡ್ಲಿ? ಅಯ್ಯೋ, ಕೈ ನೋವ ಮೊದಲೇ ಹೇಳಬಾರ್ದೇನೆ. ತುಂಬಾ ನೋವುತ್ತಾ? ಏನಮ್ಮ ಅರುಣ, ಆ ಟಾನಿಕ್ ಬಾಟ್ಲನ್ನ ಭದ್ರವಾಗಿ ತರಬಾರ್ದ? ಕಾವೇರು, ಮೊದ್ಲೇ ಮೈ ಕೈ ನೋವು ಅಂತ ಇದೀಯಾ, ಇನ್ ಇವಳು ಹೊಡೆದು ಬಿಟ್ಟು ಮತ್ತಷ್ಟು ಮೈ ಕೈ ನೋವು ಯಾಕಮ್ಮ ಮಾಡ್ಕೋತೀಯ? ಅಕಸ್ಮಾತ್ ಈ ಅರುಣ ಮಲ್ಕೊಂಡ್ಲು ಅಂದ್ರೆ ಮನೆ ಕೆಲಸ, ಅಡಿಗೆ ಕೆಲಸ ನೋಡೋರು ಯಾರು? ಏನೋ ಸೋದರ ಮಾವ ಅನ್ನೋ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಬಾಯಿ, ನಾನು ನನ್ ಸೋದರ ಮಾವ ಕೊನೆಗಾಲದ ತಿಂದು ಸಾಯ್ಲಿ ಅಂತ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ದೀನಿ ಹೊರತು ನಿನ್ ಹತ್ರ ಬುದ್ಧಿ ಮಾತು ಹೇಳಿಸ್ಕೊಳಕಲ್ಲ, ಗೊತ್ತಾಯ್ತಾ? ಏ ಬಸವ, ಆ ತಟ್ಟೆ ಬಿಸಾಕ್ಬಿಟ್ಟು ಬರೋ, ಏಲಕ್ಕಿ ತೋಟಕ್ಕೆ ಹೋಗೋಣ. ಏ ಅರುಣ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ತೋಟಕ್ಕೆ ಊಟ ತಗೊಂಡ್ ಬಾ. ಲೇಟ್ ಗೀಟ್ ಮಾಡಿದ್ಯೋ ಸೊಂಟ ಸೊಂಟ ಮುರಿದು ಹಾಕ್ಬಿಡ್ತೀನಿ. ಹಾ, ನಡಿಯೋ. ಅಮ್ಮ ಅರುಣ, ನನ್ನ ಈ ಸ್ಥಿತಿಲಿ ನಿನಗೆ ಯಾವ ಸಹಾಯ ಮಾಡಕ್ಕಾಗಲ್ಲಮ್ಮ. ದುಡ್ಡೇ ಮುಖ್ಯ ಅನ್ನೋ ಆಸೆಯಿಂದ ಅಮ್ಮ ಅವ್ರ ಗಂಡ ಆಗ್ಬಿಟ್ಟಮ್ಮ ನಾನು. ದಯವಿಟ್ಟು ನಿಮ್ಮ ಅಣ್ಣನ ಕ್ಷಮಿಸ್ಬಿಡಮ್ಮ. ಅರುಣ, ಹೆಣ್ಣಿಗೆ ತಾಳ್ಮೆನೆ ಮುಖ್ಯ ಕಣಮ್ಮ. ಮ್ಯಾರೇಜ್ ಆಗೋವರೆಗೂ ಮ್ಯಾನೇಜ್ ಮಾಡ್ಕೋ, ಆಮೇಲೆ ದೇವರೆಲ್ಲ ಸರಿ ಮಾಡ್ತಾನೆ. ಅದು ನನ್ನ ಕನಸಿನಲ್ಲೂ ಕಾಣ್ತಾ ಇಲ್ಲ. ಬಿಟ್ಬಿಡಿ. ನಿನ್ಗೆ ಯಾಕೆ ಬುದ್ಧಿ ಬಂತು? ಇನ್ನೊಬ್ಬರಿಗೆ ಹೇಳಿದ್ರೆ ತೀರೋಂತ ಸಮಸ್ಯೆ ಅಲ್ಲ ನಂದು, ಅದಕ್ಕೆ ಸಾಯ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದು. ಸಾಯೋದು ಬಿಡೋದು ನಮ್ ಕೈಲಿಲ್ಲ. ಹಠ ಮಾಡ್ದೆ, ಬಾ ನನ್ ಜೊತೆ. ನನ್ನನ್ನು ಯಾಕೆ ತಡಿತಾ ಇದ್ದೀರಾ? ನಾನ್ ಬದುಕಿರೋದು ಎಲ್ರಿಗೂ ಕಷ್ಟ. ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು. ಹೇಡಿಗಳಾಗಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಮನುಷ್ಯ ಬದುಕು ಸಾಧಿಸ್ಬೇಕು. ಬಾ ನನ್ ಜೊತೆ. ಅರುಣ, ನೀವ್ಯಾಕೆ ಈ ನಿರ್ಧಾರಕ್ಕೆ ಬಂದ್ರಿ? ದಿನಕ್ಕೆ 10 ಸರ್ತಿ ಸಾಯೋಕ್ಕಿಂತ ಒಂದೇ ಸರ್ತಿ ಸತ್ತು ಹೋಗೋಣ ಅಂತ. ನಾವೆಲ್ಲ ಟೀ ತೋಟದ ಜನ. ಟೀ ಎಲೆನ ಎಷ್ಟು ಸತಿ ಕಿತ್ರೂ ಮತ್ತೆ ಹಾಗೆ ಚಿಗುರುತ್ತೆ. ನಮ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನಾವು ಅವ್ರಿಗೆ ಉಪಕಾರಿಯಾಗಿರ್ಬೇಕು. ನಾನು ಮನುಷ್ಯರು, ಅದರಲ್ಲೂ ಹೆಣ್ಣು. ಗಂಡಸರಿಂದ ರಕ್ಷಣೆ ಇಲ್ಲ, ಹೆಂಗಸಿಂದ ಚಿತ್ರಹಿಂಸೆ. ಪ್ರಾಣಿಗಳು ಒಂದೊಂದು ಕಚ್ಚಾಡ್ತವೆ. ಕಚ್ಚಿಸ್ಕೊಂಡು ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾವು ಗಿಡಮರ ಪ್ರಾಣಿಗಳಿಗಿಂತ ಕಡೆಯೇನ? ನಾನ್ ಬದುಕಿದ್ರೆ ಯಾರಿಗಾದ್ರೂ ಒಳ್ಳೇದಾಗಬಹುದು ಅಂತೀರಾ? ಖಂಡಿತ ಬದುಕಬೇಕು.
ನಮ್ಮಿಂದ ಬೇರೆಯವ್ರಿಗೆ ಉಪಕಾರ ಇದೆ ಅಂತ ಸಾಧಿಸಿ ತೋರಿಸ್ಬೇಕು. ಜೀವನನ ಚಾಲೆಂಜ್ ಆಗಿ ತಗೊಳ್ಬೇಕು ಅರುಣ. ಇಷ್ಟು ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ದವ್ರು ನೀವೊಬ್ರೆ. ನೀವೆಲ್ಲೇ ಇರಿ, ನಿಮ್ಮ ಈ ಪ್ರೀತಿ ನನಗೆ ಬೆಂಬಲವಾಗಿರುತ್ತಾ? ಇನ್ಮೇಲೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ಖಂಡಿತ ಇರುತ್ತೆ. ನಿಮ್ಮ ಮಾತನ್ನ ನಂಬ್ತೀನಿ. ಬನ್ನಿ, ನಿಮ್ಮನ್ನ ಮನೆಗೆ ತಲುಪಿಸ್ಬಿಡ್ತೀನಿ. ಅಜಯ್, ಏನಣ್ಣ ಪಶ್ಚಿಮದಲ್ಲಿ ಇವತ್ ಸೂರ್ಯ ಹುಟ್ಬಿಟ್ಟ? ಪಟ್ನಾ ಬಿಟ್ಟು ನೀನ್ ಎಷ್ಟೇ ಬಂದ್ಬಿಟ್ಯಾ? ನನ್ ಕರ್ಮ. ದುಡ್ಡು ಕಳ್ಸಿಂತ ಟ್ರಂಕ್ ಕಾಲು ಟೆಲಿಗ್ರಾಮು ಎಲ್ಲ ಮಾಡಿದ್ದಾಯ್ತು. ನನ್ ಮಾನಕ್ಕಿಂತ ನಿಮ್ ಹಣನೇ ಮುಖ್ಯ ಆಗೋಯ್ತಾ? ಏನು, ನಿನ್ಗೆ ಹಣ ಬಂದ್ ಸೇರ್ಲಿಲ್ವಾ? ಕಳ್ಸಿದ್ರೆ ತಾನೇ ಸೇರೋದು. ಓ ಐ ಸಿ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಅವತ್ತು ನೀನೇನಂದೆ? ಚಂದ್ರು ಗಂಡಂದ್ರೆ ಗಂಡು ಅಂತ ಹೊಗಳಿ ಅಟ್ಟಕ್ಕೇರಿಸ್ದೆ. ಇವತ್ತು 5 ಲಕ್ಷಕ್ಕೆ ನಾಮ ಬಿತ್ತು. ಏನ್ ಹೇಳ್ತಾ ಇದೀಯ ಮೀನಾ? ಚಂದ್ರು ನೀನ್ ಕೊಟ್ಟ 5 ಲಕ್ಷ ಎತ್ಕೊಂಡು ಪರಾರಿಯಾಗಿ ಹೋದ. 1 ವಾರ ಆಯ್ತಂತೆ, ಪತ್ತೆನೇ ಇಲ್ಲ. ಈಗಣ್ಣ ದುಡ್ಡಿಗೆ ಅಂತ ಮನೆಗ್ ಬಂದ್ ನಿಂತಿದ್ದಾನೆ ನೋಡು. ಅಜಯ್ ಅಜಯ್, ಯಾವಾಗ ಬಂದ್ಯೋ? ಆರೋಗ್ಯವಾಗಿದೆಯೇನೋ? ಇನ್ನೂ ಸತ್ತಿಲ್ಲ. ಹಾಳು ಮಾನ ಉಳಿಸ್ಕೊಳಕ್ಕೆ ಜೀವ ಸಹಿತ ಬಂದಿದ್ದೀನಿ. ಚೇಚೆ, ಏನ್ ಮಾತಾಡ್ತಾ ಇದೀಯ? ಚಂದ್ರು ಆ ರೀತಿ ಮಾಡೋನಲ್ವಲ್ಲ. ಡ್ಯಾಡಿ, ಈಗ ನಿನ್ ಚಂದ್ರು ನನ್ ಕೈಗೆ ಸರಿಯಾಗಿ ಸಿಕ್ಕಾಕೊಂಡ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಚಂದ್ರುನ ಜೈಲ್ನಲ್ಲಿ ಜಲ್ಲಿ ಕುಟ್ಟ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮೀನಾನೇ ಅಲ್ಲ. ಮೀನಾ, ಮೀನಾ. ಹಲೋ, ಮೈ ಕಮಿನ್? ಮೋಹನ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನೇ ಅಲ್ಲಿಗೆ ಬರ್ತಿದ್ನಲ್ಲ. ಬನ್ನಿ ಹೋಗೋಣ. ನಾನು ಬಂದಿದ್ದು ತೊಂದ್ರೆನಾ? ಹಾಗೇನಿಲ್ಲ, ಎಲ್ಲ ಡ್ಯಾಡಿ ಹೇಳಿ ಅಡ್ಜಸ್ಟ್ ಮಾಡ್ತೀನಿ. ಇವನೇ ನಮ್ ಹೊಸ ಮ್ಯಾನೇಜರ್. ಇವನ್ ಕೈಲೇ ಡ್ಯಾಡಿ 5 ಲಕ್ಷ ಕಳ್ಸಿದ್ದು. ಐ ಆಮ್ ಸಾರಿ ಅಜಯ್, ನನ್ನ ಹೆಸರು ಮೋಹನ್ ಅಲ್ಲ, ಚಂದ್ರು ಅಂತ. ನಿಮ್ಮ ಎಸ್ಟೇಟ್ ಹೊಸ ಮ್ಯಾನೇಜರ್. ನನ್ನ ಹಣ ನನಗ್ ಕೊಟ್ಟು ಸಾಲದ ಪತ್ರಕ್ಕೆ ಸೈನ್ ಹಾಕಿಸ್ಕೊತೀಯಾ? ಕೂಲ್ ಡೌನ್ ಮಿಸ್ಟರ್ ಅಜಯ್. ಅಜಯ್ ಸರ್, ಅಜಯ್ ನನ್ನ ಸಿಟಿಲಿ ನೋಡಿದಾಗ ಇವ್ರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿತ್ತು. ಆ ಸ್ಥಿತಿಲಿ ಹಣ ಕೊಡೋದು ಒಳ್ಳೇದಲ್ಲ ಅಂತ ಈ ರೀತಿ ನಾಟಕ ಆಡದೆ ಅವ್ರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಸರ್, ಅಜಯ್ ಅಲ್ಲಿ ಮಾಡಿದ ಸಾಲನ ತೀರಿಸಿದ್ದೀನಿ. ನೀವು ಕೊಟ್ಟ 5 ಲಕ್ಷನ ತಂದೀನಿ, ತಗೊಳ್ಳಿ. ಯು ಆರ್ ರಿಯಲಿ ಗ್ರೇಟ್. ಐ ಆಮ್ ಪ್ರೌಡ್ ಆಫ್ ಯು. ಮೀನಾ, ಈಗೇನು ಹೇಳ್ತೀಯ ನಮ್ ಚಂದ್ರ ಬಗ್ಗೆ? ಅಜಯ್, ಇನ್ ಮುಂದೆ ನೀನ್ ಎಲ್ಲೋ ಹೋಗ್ಕೊಡ್ದು, ಇಲ್ಲೇ ನನ್ನ ಕಣ್ಮುಂದೆ ಇರಬೇಕು. ಏನು? ನಾನು ಈ ಕೊಂಪೆಲಿರ್ಲ? ನೋ ಚಾನ್ಸ್. ಡ್ಯಾಡಿ, ನನಗೆ 5 ಲಕ್ಷ ರೂಪಾಯಿ ಬೇಕು. ನಾನು ಈಗಲೇ ಹೊರಬೇಕು. ಅಜಯ್, ದುಡುಕ್ಬೇಡಿ. ವಯಸ್ಸಾದ ತಂದೆ ಹೇಳ್ತಿದ್ದಾರೆ, ಅವ್ರ ಮಾತು ಕೇಳಿ. ನಿಮ್ಮ ಮನೆ ಹೆಸರು ಹೇಳ್ಕೊಂಡು ನನ್ನಂತ 100 ಕೆಲಸಗಾರ ಊಟ ಮಾಡ್ತಿದ್ದಾರೆ. ನಮಗೆಲ್ಲ ಮಾರ್ಗದರ್ಶಕರಾಗಿ ಆನಂದವಾಗಿರಿ. ಅದನ್ನು ಬಿಟ್ಟು ಸಿಟಿಲಿ ಏನ್ ತಾನೇ ಸಾಧಿಸ್ತೀರಾ? ಅಜಯ್, ನಿಮಗೆ ಸಿಟಿ ಅನುಭವ ಚೆನ್ನಾಗಿದೆ ಅಲ್ವಾ? ರೇ, ನನಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ. ಅಜಯ್, ನೀನು ಹೋಗ್ಕೊಡ್ದು. ನಾನು ಹೋಗ್ತೀನಿ. ನಾನು ಯಾರು ತಡೆಯಕ್ಕಾಗಲ್ಲ. ನನ್ನ ಮಾತು ಮೀರಿ ನೀನೆ ಮನೆಯಿಂದ ಆಚೆಗೆ ಹೋದ್ರೆ ಈ ಆಸ್ತಿಲಿ 1 ಕಿಲೋ ಕಾಸು ಕೂಡ ಸಿಕ್ಕೋದಿಲ್ಲ. ನನಗೆ ಬರ್ಬೇಕಾದ ಆಸ್ತಿ ನಾನು ಕೋರ್ಟ್ನಲ್ಲಿ ತಗೋತೀನಿ. ಏನಂದ್ರೆ ಕೋರ್ಟ್ ಹೋಗ್ತೀನೋ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ನಾನು ಮನಸ್ಸು ಮಾಡಿದ್ರು ಬೀದಿ ಬಿಗಾರಿಗಾದ್ರೂ ಕೊಡ್ತೀನಿ. ನಿನಗೆ ಅಣ್ಣ, ಡ್ಯಾಡಿಗೆ ಚಂದ್ರು ಅಂದ್ರೆ ಪ್ರಾಣ. ಡ್ಯಾಡಿನ ಮರಳು ಮಾಡಿ ಈ ಎಸ್ಟೇಟ್ ನುಂಗಿ ನೀರ್ ಕುಡಿಯಕ್ ನೋಡ್ತಿದ್ದಾನೆ. ಈ ಸಮಯದಲ್ಲಿ ನೀನ್ ಇಲ್ಲಿದ್ರೆ ಒಳ್ಳೇದು. ಹೌದು ಮೀನಾ, ನಾನಿಲ್ಲಿ ಇರ್ಲೇಬೇಕು. ಆ ಚಂದ್ರನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ಮೇಲೆ ನಾನು ವಾಪಸ್ ಸಿಟಿಗೆ ಹೋಗೋದು. ಏನ್ ರಾಣಿ ಅಂತ ಬಿಸಾಡ್ತೀಯ? ಬಂದ ತಕ್ಷಣ ಬಿಸಾಕ್ಬಿಡ್ತಾನೆ. ಒಂದ್ ಕ್ಷಣ ಇಟ್ಕೊಳಕ್ ಆಗಲ್ವೇ? ಮನೇಲಿರೋ ರಾಣಿಕರ ಅನುಭವಿಸೋ ಸಾಕು, ಇನ್ನು ಇವಳು ಬೇರೆ ಇಟ್ಕೋ. ನಮಸ್ಕಾರ ಸರ್. ಅನುಭವಿಸ್ಬೇಕಪ್ಪ. ಓಹೋ, ಚೆಂಗೈನವ್ರ ಮಕ್ಕಳಲ್ವೇ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ಸಾರ್ ಇಷ್ಟು ದೂರ? ಏನೋ ಕ್ಲಬ್ ನಡೆಸ್ತಿದ್ರ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಕ್ಲಬ್ಗೆ ಹೊರಗಡೆ ಮೆಂಬರ್ಸ್ ಪ್ರವೇಶವಿಲ್ಲ, ನಾವು ಸೇರ್ಸೋಲ್ಲ. ಯಾಕೆ ಸರ್? ನೋಡಿ, ನಮ್ಮ ಹಣ ನಮ್ಮಲ್ಲೇ ಇರಬೇಕು ಅನ್ನೋದೇ ನಮ್ಮ ದೇಹ. ಓಹೋ, ಪಾಯಿಂಟ್ಗೆ ಎಷ್ಟು ರೂಪಾಯಿ ಆಡ್ತೀರಾ ಸರ್? ನಮ್ಮ ಪಾಯಿಂಟ್ ಕೇಳ್ಬಿಟ್ರೆ ನಡುಗೋಗ್ಬಿಡ್ತೀರಿ ನೀವು. ಅಂದ್ರೆ ಅಂದ್ರೆ ರಾಪುಗ್ 4 ಆಣಿ, ಬುಕ್ 1 ರೂಪಾಯಿ. ಓ, ನಾನು ಪಾಯಿಂಟ್ಗೆ 100 ರೂಪಾಯಿ ಆಡ್ತೀನಿ ರೀ. 100 ರೂಪಾಯ? ಬುಕ್ಕು 1000 ರೂಪಾಯಿ ಆಡ್ತೀನಿ ರೀ. ಬುಕ್ಕು 1000?
ಊರಲ್ಲೇನೋ ಆಡ್ತೀನ್ರಿ. ಊರೇ ಅಂದರ್ ಬಾಯರು ಆಡ್ತೀನ್ರಿ. ಓ ಒಳಗೆ ಹೊರಗೆ ಎರಡು. ಸೋಮು, ನನಗೊಂದು ಡೌಟ್. ಇವ್ರ ಎಸ್ಟೇಟ್ ಇನ್ನು ಇವರ ಹೆಸರಲ್ಲೇ ಉಳಿದಿದ್ಯಾ? ನನಗೂ ಡೌಟು. ಇಲ್ಲ ಇಲ್ಲ, ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇದೆ. ಅಣ್ಣ, ಅತ್ತಿಗೆ ನಿಮ್ಮನ್ನ ಕರಿತಾ ಇದ್ದಾರೆ. ಅಯ್ಯೋ ಏನಪ್ಪಾ ದೇವ್ರೆ, ಇದ್ಯಾಕ್ರಿ ಹೀಗೆ ಓಡ್ತಾ ಇದಾರೆ? ಮತ್ತೆ ಅವರು ಅಮ್ಮ ಅವ್ರ ಆರ್ಡರ್ಗೆ ಅಟೆನ್ಷನ್ ಕೊಡದೆ ಹೋದ್ರೆ ಬರೋ ಚಿಲ್ರೆ ಪೆನ್ಷನ್ ಕತ್ರಿ ಬಿದ್ದು ಬಿಡುತ್ತೆ. ನಿಮ್ಮನ್ನು ಕರಿತಾ ಇದ್ದಾರೆ. ಅನ್ನುವೆ ಅಯ್ಯಯ್ಯೋ ಏನೋ ಬಂತಲ್ಲಪ್ಪ ಗ್ರಾಚಾರ. ಬಂದೆ. ಅಬ್ಬಾ ಬಿಡಿ, ಒಂದ್ ದಮ್ ಹೊಡ್ದು ಬರ್ತೀನಿ. ನೋಡಿ, ನಿಮ್ ಪರಿಚಯ ಆಗ್ಲಿಲ್ಲ. ಭೀಮಣ್ಣ ಅವರು ನಮ್ಮಣ್ಣ. ಓ ಐಸಿ. ನನ್ನ ಹೆಸರು ಅಜಯ್ ಅಂತ, ಪಕ್ಕದ ಸ್ಟೇಟ್ನವನು, ಒಬ್ಬನೇ ಮಗ. ನೀವು ಈ ತೋಟದಲ್ಲಿರೋ ಸುಂದರ ಗುಲಾಬಿ ಅಷ್ಟೇ ಚೆನ್ನಾಗಿದ್ದೀರಾ. ಐ ಆಮ್ ಲಕ್ಕಿ. ಏನಂತೀರಿ? ಗುಲಾಬಿ ಹೂವು ನೋಡೋಕೆ ಅಂದವಾಗಿರುತ್ತೆ, ಆದ್ರೆ ಪಕ್ಕದಲ್ಲಿ ಕಾವಲಿಗೆ ಮುಳ್ಳಿರುತ್ತೆ. ನೋಡಿ, ನಿಮ್ಮ ಅಣ್ಣವ್ರು ಬಂದ್ರೆ ನಾನು ಹೋದೆ ಅಂತ ಹೇಳ್ಬಿಡಿ. ಬರ್ತೀನಿ. ಹಲೋ ಅರುಣ. ರೀ ರೀ ರೀ, ಮಾತಾಡ್ಸಿದ್ರೆ ಹಾಗೆ ಹೋಗ್ತಿದ್ರಲ್ಲ, ನಿಲ್ಸ್ಕೊಳ್ರಿ. ಬಿಡ್ರಿ ಕೈನ, ಯಾಕೆ ನನ್ ಬೆನ್ನ ಹತ್ತಿದ್ದೀರಾ? ಅಷ್ಟು ಗೊತ್ತಾಗೋದಿಲ್ವೇ? ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾಕೆ ಹಿಂಬಾಲಿಸ್ತಾನೆ? ಓ, ಯು ಆರ್ ಟೂ ಇನ್ನೋಸೆಂಟ್. ಐ ಲೈಕ್ ಇಟ್. ನೋಡಿ, ಇದೆಲ್ಲ ನನ್ಗೆ ಹಿಡ್ಸಲ್ಲ. ರೀ ರೀ ರೀ, ಹಾಗಂದ್ರೆ ಹೇಗ್ರಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ನಿಮ್ ಈ ಮುದ್ದು ಮುಖ ನನ್ನ ಹೃದಯನ ಹಿಂಡ್ತಾ ಇದೆ. ನಿಮ್ ಈ ತೆಳುವಾದ ಮೈ ನನಗೆ ಹುಚ್ಚಿಡಿಸ್ತಾ ಇದೆ ರೀ. ನಿನ್ಗೆ ಮಾನ ಮರ್ಯಾದೆ ಏನಿಲ್ವಾ? ಅದೆಲ್ಲ ಈ ವಿಷಯದಲ್ಲಿ ಪ್ರಯೋಜನಕ್ಕೆ ಬರಲ್ಲ ರೀ. ನನ್ನ ಮನ್ಸಿಗೆ ಬಂದ ಹುಡುಗಿನ ನಾನು ಬಲೆಗೆ ಹಾಕೊಳ್ದೆ ಬಿಡೋದಿಲ್ಲ. ನೀನು ಮನುಷ್ಯ ಅಲ್ಲ, ಮೃಗ. ಗಂಡು ಹೆಣ್ಣಿನ ಆಟದಲ್ಲಿ ಎಲ್ಲರೂ ಮೃಗಗಳೇ. ಅದು ಹೇಗೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೆಣ್ಣು ಎಂಥ ಮೃಗ ಅಂತ ಗೊತ್ತಾಯ್ತಾ? ಅಯ್ಯೋ ಬ್ರದರ್, ಏನ್ ಕೆನೆ ಮೇಲ್ ಮಾರ್ಕು? ಅದು ಏನಿಲ್ಲ. ಅವಳಿಗೆ ತುಂಬಾ ಕೊಬ್ಬು. ಬೆಳೆಸ್ತೀನಿ. ಬ್ರದರ್, ಇವಳು ನಮ್ ಎಸ್ಟೇಟ್ ಮ್ಯಾನೇಜರ್ ಫ್ರೆಂಡು. ಓ ಐ ಸಿ. ಅವನ್ಗೆ ಇವಳು ಅಂದ್ರೆ ಪ್ರಾಣ. ಓಯ್ ಅರುಣ, ಕಮ್ ಆನ್. ಏನ್ ಅರುಣ ಒಬ್ಳೆ ಕೂತ್ಬಿಟ್ಯಾ? ಯಾಕೆ ಬರ್ಬಾರ್ದಾ? ಇದು ನನಗೆ ಬಹಳ ಪ್ರಿಯವಾದ ಸ್ಥಳ. ಪರವಾಗಿಲ್ವೇ, ನಿಂಗೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ? ಹಾಗೇನ್ ತಿಳ್ಕೊಬೇಡಿ. ಇಲ್ಲೇ ತಾನೆ ನೀವು ನನಗೆ ಬದುಕೋಕೆ ಧೈರ್ಯ ಕೊಟ್ಟಿದ್ದು. ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಾಕು, ಎಂಥ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅದು ಅಲ್ಲದೆ ಇಲ್ಲಿಗೆ ಬಂದ್ರೆ ನಿಮ್ ಜೊತೆಲಿ ಇದ್ದಷ್ಟೇ ಸಂತೋಷವಾಗುತ್ತೆ. ಅದಕ್ಕೆ ಊರಲ್ಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದೆ. ಸರಿ ಸರಿ, ಬಾ, ಮನೆ ಹತ್ರ ಬಿಟ್ಟು ಹೋಗ್ತೀನಿ. ಅವನ್ ಮಾತು ಅಂದ್ರೆ ವೇದವಾಕ್ಯ. ಹಲೋ ಅಜಯ್. ಹಲೋ. ಏನ್ ಎಸ್ಟೇಟ್ ಕಡೆ ಹೊಟ್ರಾ? ಹೌದು. ನಾನು ಸ್ವಲ್ಪ ಅರುಣನ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತೀನಿ. ಜಾಣಿ, ಮಗ ಮನೆಗೆ ಬಂದ, ಬೇಗ ಅವನಿಗೆ ಒಂದು ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿ ಕಾಲ್ ಕಟ್ಟಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಮಂಜಯ್ಯನವ್ರೆ, ನನಗೂ ಅದೇ ಆಸೆ. ಆದ್ರೆ ಏನ್ ಮಾಡ್ಲಿ, ಮತ್ತೆ ಮದುವೆ ಸುದ್ದಿ ಎತ್ತಿದ್ರೆ ಎಲ್ಲಿ ಓಡೋಗ್ಬಿಡ್ತಾನೋ ಅಂತ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನಿದ್ದೀನಿ. ಡ್ಯಾಡಿ, ಡ್ಯಾಡಿ, ನಾನು ಏನಜಯ್ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನಂದ್ರೆ? ನೀನ್ ಮದುವೆ ಮಾಡ್ಕೋತೀಯ? ಹೌದು ಡ್ಯಾಡಿ. ನಿಜವಾಗ್ಲೂ ಹೇಳ್ತಾ ಇದೆಯೇನೋ? ಹೌದು ಡ್ಯಾಡಿ. ಲೇ ಬಸವ, ಬಸವ ಸರ್, ನೋ ಬಸವ, ಬಟ್ಲರ್ ಬಟ್ಲರ್. ಬಟ್ಲರ್ ಬಟ್ಲರ್, ಹೋಗೋ ಸ್ವೀಟ್ ತಗೊಂಬಾರೋ, ಮಂದಿ ಏನಾರು ಬಾಗಿ ಹಾಕೋಣ. ಬಟ್ಲರ್ ಬಟ್ಲರ್ ಸರ್, ಡ್ರೈವರ್ ಹೇಳು ಕಾರ್ ರೆಡಿ ಮಾಡು ಅಂತ. ಕಾರ್ ರೆಡಿ ರೆಡಿ ಸರ್. ಕಾರ್ ರೆಡಿ ರೆಡಿ. ಮಂಜಯ್ಯನವ್ರೆ, ಕಾರ್ ರೆಡಿ ರೆಡಿ. ಮೊದ್ಲು ಹೋಗ್ಬಿಟ್ಟು ಹೆಣ್ಣು ನೋಡ. ಡ್ಯಾಡಿ, ನಿಮ್ಗ ಕಷ್ಟನೇ ಬೇಡ. ಅಣ್ಣ ಹುಡುಗಿನ ಆಗ್ಲೇ ನೋಡ್ಬಿಟ್ಟಿದ್ದಾನೆ. ಯಾರಪ್ಪ ಹುಡುಗಿ? ನನಗೆ ಸೊಸೆಯ ಬರೋಳು? ಕಾವೇರಿ ಎಸ್ಟೇಟ್ನ
ಸೋಮಯ್ಯನವ್ರ ತಂಗಿ. ಅರುಣಾ, ಅಜಯ್ ಅರುಣಾನ ಇಷ್ಟಪಟ್ಟಿದ್ದಾರ? ಯಾಕೆ ನಿನಗಿಷ್ಟ ಇಲ್ವಾ? ನನಗ್ ಸಂತೋಷನೇ ಸರ್. ಅರುಣಾ ಮುತ್ತಿನಂತ ಹುಡುಗಿ ಸರ್. ಚಂದ್ರು, ನೀನ್ ಆ ಹುಡುಗಿ ನೋಡಿದ್ಯಾ? ಹೌದು ಸರ್. ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಲಾಯಕಾದ ಹುಡುಗಿ ಸರ್. ಹೌದಾ? ಸರಿ, ನೀನ್ ಹೇಳಿದ್ಮೇಲೆ ಮುಗ್ದೋಯ್ತು. ಕಾವೇರಮ್ಮಂಗ್ ತಿಳಿಸು, ನಾವ್ ಹೆಣ್ಣು ನೋಡೋದಕ್ ಬರ್ತಾ ಇದೀವಿ ಅಂತ. ನನ್ ಮಗನಿಗೆ ನಿಮ್ ತಂಗಿನ್ ತಂದ್ಕೋಬೇಕು ಅಂತ ನನ್ನ ಆಸೆ. ಬಹಳ ಸಂತೋಷ. ನೀನೇನಂತೀಯ? ನನಗೂ ಈ ಸಂಬಂಧ ಸಂತೋಷನೇ. ಹಾಗಾದ್ರೆ ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡಿ ಮುಗಿಸ್ಬಿಡೋಣ. ನೋಡಿ, ನೀವೇನೋ ಶ್ರೀಮಂತರು, ಆದಷ್ಟು ಬೇಗ ಈ ಶುಭ ಕಾರ್ಯ ಮುಗಿಸೋಣ ಅಂತ ಹೇಳ್ತೀರಾ. ಆದ್ರೆ ಮದುವೆ ಅಂದ್ಮೇಲೆ ಆ ಖರ್ಚು, ಈ ಖರ್ಚು, ಆಚಾರ, ಉಪಚಾರ, ಒಡವೆ, ವಸ್ತ್ರ, ಅದು ಇದು ಇರುತ್ತಲ್ಲ. ಸದ್ಯಕ್ಕೆ ನಮ್ ಹತ್ರ ಅಷ್ಟೊಂದು ಹಣ ಇಲ್ಲ. ಅದಕ್ಕೆ ಈ ಮದ್ವೆನ ಮುಂದಿನ ವರ್ಷ ಇಟ್ಕೊಳ್ಳೋಣ ಅಂತ. ನೀವೇನಂತೀರಿ? ಮುಂದಿನ ವರ್ಷನೇ ಇಟ್ಕೊಳ್ಳೋಣ. ಕಾವೇರಮ್ಮನವ್ರೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಎರಡೂ ಖರ್ಚು ನಮ್ಗೆ ಇರ್ಲಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಹೀಗಂದ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ನಾಳೆನೆ ಮದ್ವೆ ಇಟ್ಕೊಳ್ಳಿ. ಏನಂತೀರಿ? ನಾಳೆನೇ ಇಟ್ಕೊಂಬಿಡಿ. ಅರುಣಾ, ಅರುಣಾ ಬಾಮ, ಬೇಕಮ್ಮ. ಇರ್ಲಿ, ಪರವಾಗಿಲ್ಲ. ದೇವರೊಳ್ಳೇದು ಮಾಡಲಿ. ಹಿರಿಯರಿ ನಮಸ್ಕಾರ ಮಾಡಮ್ಮ. ಇರ್ಲಿ ಬಿಡಮ್ಮ. ಮುಖ್ಯವಾಗಿ ನೀನು ಆಶೀರ್ವಾದ ಪಡಿಬೇಕಾದ ಇವನಿಂದ ಅಮ್ಮ. ಚಂದ್ರು, ಒಳ್ಳೆ ಕೆಲಸ ಮಾಡ್ದಪ್ಪ. ಸ್ವಾಮಿ ಪುರೋಹಿತ್ರೆ, ಪತ್ರಿಕೆ ಓದಿ. ಅಪ್ಪಣೆ. ಶ್ರೀಮದ್ ಶಾಲಿವಾಹನ ಶಕ ಅಕ್ಷಯ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿ ಗುರುವಾರ ಬೆಳಿಗ್ಗೆ 9 ರಿಂದ 10:25 ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ನನ್ನ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಅಜೇಯ ಎಂಬವರನಿಗೆ ಕೋಡುಕಾನು ಸೋಮಯ್ಯನವರ ಸಹೋದರಿ ಚಿರಂಜೀವಿ ಸೌಭಾಗ್ಯವತಿ ಅರುಣಾ ಎಂಬ ವಧುವನ್ನು ತಂದುಕೊಂಡು ಹಾಗೂ ಅದೇ ಜ್ಯೇಷ್ಠ ಶುದ್ಧ ನವಮಿ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ನನ್ನ ಮಗಳು ಚಿರಂಜೀವಿ ಸೌಭಾಗ್ಯವತಿ ಮೀನಾ ಎಂಬ ವಧುವನ್ನು ಪಚ್ಚೆ ಮನೆ ಮಂಜಯ್ಯನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಚಂದ್ರಶೇಖರ ಎಂಬವರನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದೇನ್ ಹೇಳ್ತಾ ಇದ್ದೀರಾ? ನಿಮ್ಮ ಮಗಳನ್ನ ನನ್ನ ಮಗನಿಗೆ ತಂದ್ಕೊಳ್ಳೋದ? ಯಾಕಾಗ್ಬಾರ್ದು? ನಮ್ಮನೇಲಿ ಕೂಲಿ ಮಾಡೋನಿಗೆ ನಮ್ಮನೆ ಮಗಳು ಕೊಡೋದ? ಅದಕ್ಕೊಂದು ಸ್ಟ್ಯಾಂಡರ್ಡ್ ಬೇಡ? ನನ್ ತಲೆ ಚೆನ್ನಾಗಿರೋದ್ರಿಂದಲೇ ಇಷ್ಟೆಲ್ಲ ಏರ್ಪಾಡು ಮಾಡಿದ್ದು. ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತೀಯನೋ? ನೀನ್ ಪಟ್ಟಣದಲ್ಲಿ ಬೀದಿ ಬೀದಿ ಅಲಿತಿದ್ದಾಗ ಎಲ್ಲಿ ಹೋಗಿತ್ತು ಸ್ಟ್ಯಾಂಡರ್ಡು? ಅಜಯ್, ಮನುಷ್ಯನಿಗೆ ಗುಣ ಬೇಕಣೋ, ಗುಣ. ಅದು ನಮ್ ಚಂದ್ರಲ್ಲಿ ತುಂಬಿ ತುಡುಕ್ತಾ ಇದೆ. ಚಿನ್ನದ ಕತ್ತಿ ಅಂತ ಕತ್ತು ಕೊಯ್ಕೊಳಕಾಗತ್ತಾ? ವಜ್ರ ಹೊಳೆಯುತ್ತೆ ಅಂತ ಅರ್ಧ ಕುಡಿಯೋಕಾಗತ್ತಾ ಡ್ಯಾಡಿ? ನೀನೇನು ನಿನ್ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ನೀನ ಮುದ್ದಾಗಿ ಬೆಳೆದು ಹಠಮಾರಿಯಾಗಿ ಇವತ್ತು ಮೆರಿತಾ ಇದ್ದಾಳೆ. ನೀನ್ ಹೇಳ್ದಾಗೆ ನಮ್ಮ ಸರಿ ಸಮಾನವಾದ ಶ್ರೀಮಂತ ಮನತನಕ ಅವಳನ್ನ ಮದುವೆ ಮಾಡ್ಕೊಟ್ರೆ ಅವ್ರು ಅವಳನ್ನ ಅರ್ಥ ಮಾಡ್ಕೊಂಡು ಬಾಳಿಸ್ತಾರೆ ಅಂತ ಏನ್ ಗ್ಯಾರಂಟಿ? ಒಂದ್ ವೇಳೆ ಅವಳಲ್ಲಿ ರಂಪ ರಾತ ಅಂತ ಮಾಡ್ಕೊಂಡು ಬಾಳ್ಗೆಟ್ಟು ತವರು ಮನೆಗೆ ಬಂದ್ರೆ ಆಗ ನಮ್ಮ ಮನತನದ ಮಾನ ಮರ್ಯಾದೆನ ನಿನ್ನ ಸ್ಟ್ಯಾಂಡರ್ಡ್ ಕಾಪಾಡುತ್ತೇನು? ಅಜಯ್, ನನಗೆ ಬೇಕಾಗಿರೋದು ನನ್ನ ಮಗಳ ಹಿತ. ಅವಳನ್ನ ಅರ್ಥ ಮಾಡ್ಕೊಂಡು ತಿದ್ದುಕೊಂಡು ಪ್ರೀತಿಯಿಂದ ಬಾಳ್ಸೋ ಅಳಿಯಬೇಕು. ಚಂದ್ರು, ನಿನ್ ಒಪ್ಪಿಗೆ ಪಡೆದೇನೆ ನಾನು ಈ ತೀರ್ಮಾನಕ್ಕೆ ಬಂದೆ. ನನ್ ಕ್ಷಮಿಸ್ಬಿಡಪ್ಪ. ಸರ್, ನಾನು ವಯಸ್ಸಿನಲ್ಲಿ ಹಿರಿಯ, ಆದ್ರೂ ನೀನ್ ನಡತೆಲಿ, ಘನತೆಲಿ, ಧೈರ್ಯದಲ್ಲಿ ನನಗಿಂತ ಹಿರಿಯನಪ್ಪ. ಸರ್, ಅವತ್ ನೀವೇನು ಹೇಳಿದ್ರಿ? ನಮ್ಮ ಎಸ್ಟೇಟ್ ಅಲ್ಲಿ ಕೆಲವು ಸಮಸ್ಯೆಗಳಿದೆ, ಅದೆಲ್ಲ ಬಗೆಹರಿದ ಮೇಲೆ ನೀವು ಸ್ವತಂತ್ರಕ್ಕೆ ಹೋಗ್ಬೋದು ಅಂತ ಹೇಳಿದ್ರಿ. ಆದ್ರೆ ಈಗ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಾನು ತಲೆ ಮೇಲೆ ಹೊರಿಸ್ತಾ ಇದ್ದೀರಾ, ಅದನ್ನ ಹೊರ ಯೋಗ್ಯತೆ ನನಗಿಲ್ಲ ಸರ್. ದಯವಿಟ್ಟು ನನ್ಗೆ ಕ್ಷಮಿಸ್ಬೇಕು. ಚಂದ್ರು, ನಿನ್ಗೆ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲಪ್ಪ. ಇದು ನಿನ್ ಕೈಯಲ್ಲ, ಕಾಲು ಅಂತ ತಿಳಿ. ಸರ್, ನನ್ನ ಮಗಳಿಗೆ ಬಾಳ್ ಕೊಡಪ್ಪ. ಬಿಡಿ ಕೈನ. ನೀವು ಇವಳು ಕೇಳ್ಕೋಬೇಕಾ? ನಾನು ಇವನ ತಂದೆ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಅಪ್ಪ, ಮುಚ್ಚ ಬಾಯಿ. ನಿಗಳು ಬಂದು ನಿನ್ನ. ಅಲ್ಲ ಸರ್, ನೀವು ತುಂಬಾ ಆತರ ಪಡ್ತಾ ಇದ್ದೀರಾ. ಮದುವೆ ಅನ್ನೋದು ಒಬ್ಬರ ಇಚ್ಛೆ ಪ್ರಕಾರ ನಡೆಯೋದಲ್ಲ. ಇದ್ರ ಬಗ್ಗೆ ನಿಮ್ ಮಗಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಡ್ವೆ? ಅವಳನ್ನ ಒಪ್ಸೋ ಭಾರ ನನಗಿರ್ಲಿ. ಡ್ಯಾಡಿ, ಏನ್ ವಿಷಯ? ನನ್ನ ಒಪ್ಸೋದೇನಿದೆ? ಮೀನಾ, ಡ್ಯಾಡಿ ನಿನ್ ತಲೆ ಮೇಲೆ ಚಪ್ಪಡಿ ಎಳಿತಿದ್ದಾರೆ. ಏನ್ ಹೇಳ್ತಾ ಇದೀಯಣ್ಣ? ನನ್ನ ಮದುವೆ ಜೊತೆಗೆ ನಿನ್ನ ಮದುವೆನೂ ನಿಶ್ಚಯ ಮಾಡಿದ್ದಾರೆ. ನನ್ ಮದ್ವೆ? ಗಂಡು ಕೂಡ ಗೊತ್ತು ಮಾಡಿದ್ದಾರೆ. ಡ್ಯಾಡಿ, ಯಾಕೆ ಗಾಬರಿ ಬೀಳ್ತೀಯಾ? ಈ ಸುತ್ತಮುತ್ತಲ ಎಸ್ಟೇಟ್ ನಲ್ಲಿ ನಿನ್ನ ಕೈ ಹಿಡಿಯೋ ಗಂಡುಗಳಿಗೆ ಗತಿನೇ ಇಲ್ವಂತೆ. ನಮ್ಮ ಡ್ಯಾಡಿ ದೃಷ್ಟಿಲಿ ಶ್ರೀರಾಮಚಂದ್ರ, ನಳಮಹಾರಾಜ ಎಲ್ಲ ಈ ಚಂದ್ರಶೇಖರ ಒಬ್ಬನೇ ಅಂತೆ. ಇವನೇ ನಿನ್ ಕೈ ಹಿಡಿಯೋ ಭೂಪತಿ ಗಂಡು. ಮೀನಾ,
ನಾನ್ ನಿನ್ ತಂದೆ, ನಿನ್ ಶ್ರೇಯಸ್ಕೋರನು. ನೀನ್ ನನ್ ಮಾತು ತೆಗೆದಾಕಲ್ಲ ಅನ್ನೋ ನಂಬಿಕೆ ಮೇಲೆ ಅಮ್ಮ ಈ ಮದ್ವೆ ಏರ್ಪಾಡು ಮಾಡಿದ್ದೀನಿ. ನಿನ್ನ ಬಾಳು ಬಂಗಾರವಾಗ್ಬೇಕು ಅನ್ನೋದೇ ನನ್ನ ಆಸೆ. ಬಾಳು ಬಂಗಾರ ಆಗೋಲ್ಲ, ಕಾದು ಕಬ್ಬಣ ಆಗುತ್ತೆ. ಇವನ್ ಜೊತೆ ಏನಾದ್ರೂ ಮದುವೆ ನಡೆದ್ರೆ ನಮ್ಮ ಸಂಬಂಧಿಕರ ಕಡೆ ತಲೆ ಎತ್ಕೊಂಡು ತಿರ್ಗೋಕಾಗದೆ ಪರದೇಶಿಗಳಾಗಿ ಓಡೋಗ್ಬೇಕಾಗುತ್ತೆ. ಪರದೇಶಿಯ ಪಟ್ಟಣದಲ್ಲಿ ಬೀದಿ ಬೀದಿ ಅಲೆತಿದ್ದ ನಿನ್ನ ಕರ್ಕೊಂಡು ಬಂದು ಸಂಸಾರಸ್ಥನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟನಲ್ಲ ಈ ಚಂದ್ರು, ಅವನ್ ಹೀಯಾಡಿಸ್ತೀಯಾ? ನಾಚಿಕೆ ಆಗಲ್ಲ ನಿನಗೆ? ನೋಡು, ಹೆಚ್ಚಿಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟ ಇದ್ರೆ ಎರಡೂ ಮದ್ವೆ ನನ್ನ ಕಣ್ಣೆದ್ರಿಗೆ ನಡಿಬೇಕು, ಇಲ್ಲ ಎರಡೂ ನಿಂತು ಹೋಗ್ಬೇಕು. ಮಂಜಯ್ಯ, ಕಾವೇರಮ್ಮನ ಹೇಳಿ ನಿಮ್ ಹೆಣ್ ಬೇಕಾಗಿಲ್ಲ ಅಂತ. ಇನ್ನು ಯಾಕೆ ನಿಂತಿದ್ದೀರಿ? ಹೋಗಿ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. Get out! ಸಮಾಧಾನ ತಂದ್ಕೊಳ್ಳಿ, ಆವೇಶ ಪಡಬೇಡಿ. ಆವೇಶ ಪಡೆದೆ ಮಕ್ಕಳೆದ್ರಿಗೆ ಅಳ್ತಾ ನಿಂತ್ಕೊಳ್ಳೇನ್ರಿ? ತಂದೆ ಮಾತಿ ಬೆಲೆ ಕೊಡದೆ ಇರೋ ಮಕ್ಕಳು ಇದ್ರೇನು ಸತ್ರೇನು? ಸಮಾಧಾನ ಮಾಡ್ಕೊಳ್ಳಿ ಸರ್. ನನಗೆಲ್ಲಪ್ಪ ಸಮಾಧಾನ, ಸಾವನಲ್ಲೇ ನನಗೆ ಸಮಾಧಾನ. ಎಂತ ಮಾತಾಡ್ತಿದ್ದೀರಾ ಅಪ್ಪ? ನಾನು ಹೊರಟಾಟ ಬೇಡ ಬೇಡ ಚಂದ್ರ, ನಾನು ಯಾರಿಗೋಸ್ಕರ ಬದುಕಿ? ನಾನು ಆದಷ್ಟು ಬೇಗ ಹೋದ್ರೆ ಎಲ್ರಿಗೂ ಸಮಾಧಾನ. ಡ್ಯಾಡಿ, ಡ್ಯಾಡಿ, ಸಾವುನ ಮಾತ್ ಮಾತ್ರ ಆಡ್ಬೇಡಿ. ನಿಮ್ ಇಷ್ಟದಂತೆ ಆಗ್ಲಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ಮೀನಾ, ನನಗೆ ಗೊತ್ತಮ್ಮ ನೀನ್ ನನ್ನ ಮಾತು ಕೇಳ್ತೀಯ ಅಂತ. ಚಂದ್ರು, ಹಾಲ್ ತಗೊಳ್ಳಿ. ನನಗೆ ಸ್ಟ್ರಾಂಗ್ ವಿಸ್ಕಿ ಅಂದ್ರೆ ಬಹಳ ಇಷ್ಟ. ನನ್ನ ಮೈ ಗಂಟ್ಕೊಂಡು ಓಡಾಡೋ ಹುಡುಗಿರು ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಯಾರಾದ್ರೂ ಹುಡುಗಿರ ಅವಮಾನ ಮಾಡಿದ್ರೆ ಅವ್ರ ಮೇಲೆ ನನಗೆ ಹಾವಿನ ದ್ವೇಷ. ಅವತ್ ನಿನ್ನ ಮುಚ್ಚಕ್ ಬಂದಾಗ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡ್ತೀಯಲ್ಲ, ಅದಕ್ ಬದಲಾಗಿ ನಿನ್ನ ಬಾಳ್ನ ಸುಡುಗಾಡಲಿಟ್ಟು ಸುಡೋಕೆ ಅಂತ ನಿನ್ನ ಮದುವೆ ಮಾಡ್ಕೊಂಡಿರೋದು. ಅಯ್ಯೋ ಬೇಡಿ, ಇಂಥ ಶುಭ ಸಮಯದಲ್ಲಿ ಅಂತ ಕೆಟ್ಟ ಮಾತಾಡಬೇಡಿ. ಅರುಣ, ನಿನ್ನ ಹತ್ರ ನನಗೆ ಬೇರೆ ಮಾತೇ ಬೇಕಾಗಿಲ್ಲ. ಇವತ್ತಿನಿಂದ ಹೊರ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಣ್ತಿರು. 4 ಗೋಡೆ ಮಧ್ಯ ನೀನ್ ಯಾರೋ ನಾನ್ ಯಾರೋ, ಗೊತ್ತಾಯ್ತಾ? ಮೇಡಮ್, ಮದುವೆ ಆದ ಹೆಂಡ್ತಿನ ಗಂಡ ಮೇಡಮ್ ಅಂತ ಕರೆದ್ರೆ ಜನ ನಗಲ್ವಾ? ನನ್ನ ಹುಚ್ಚ ಅನ್ನಲ್ವಾ? ನಿನಗ್ ಹುಚ್ಚಿಡಿಸ್ಬೇಕು ಅಂತಲೇ ನಾನ್ ನಿನ್ನ ಮದ್ವೆ ಆಗಿರೋದು. ಓ, ನಿನಗೆ ಹಿಡಿದಿರೋ ದಿಮಾಕಿನ ಹುಚ್ಚು ಬಿಡ್ಸೋಕೆ ನಾನು ನಿನ್ ಮದುವೆ ಆಗಿರೋದು. ಇಂಪಾಸಿಬಲ್. ಅದ್ ನಿನ್ನಿಂದ ಸಾಧ್ಯವೇ ಇಲ್ಲ. ಸಾಧ್ಯ ಅಸಾಧ್ಯ ತೀರ್ಮಾನ ಮಾಡೋಳು ನೀನಲ್ಲ, ಕಾಲ ತೀರ್ಮಾನ ಮಾಡುತ್ತೆ. ಹೆಣ್ಣು ಗಂಡುಗಳ ದಾಂಪತ್ಯ ಜೀವನದಲ್ಲಿ ಈ ಮೊದಲನೇ ರಾತ್ರಿ ಬಾಳಿನ ಕೊನೆವರೆಗೂ ಸವಿ ನೆನಪಾಗಿ ಉಳಿಬೇಕಾಗಿದ್ದ ದಿನ. ಅದನ್ನ ಅನ್ಯಾಯವಾಗಿ ವ್ಯರ್ಥ ಮಾಡ್ತಿದ್ಯಲ್ಲ ಮೀನಾ. ಐ ಲವ್ ಯು. ಡೋಂಟ್ ಟಚ್ ಮೀ. ಐ ಹೇಟ್ ಯು. ನನ್ನನ್ನು ದ್ವೇಷಿಸುವಷ್ಟು ತಪ್ಪು ನಾನೇನ್ ಮಾಡಿದ್ದೀನಿ? ಒಂದ ಎರಡ? ನೀನ್ ಎಷ್ಟೇ ಕಾಲ್ ಹಾಕ್ದಾಗಿಂದ ನನಗ ಅವಮಾನ ಮಾಡ್ತಾನೆ ಬಂದಿದ್ಯಾ. ಅವಳು ಅರುಣನ ಕಂಡ್ರೆ ಅದೆಷ್ಟು ವಿಶ್ವಾಸ, ಅದೇನು ಗುಸುಗುಸು. ಅದೇ ನನ್ ಕಂಡ್ರೆ ಅಷ್ಟು ಕೇವಲ. ಅದಕ್ಕೆ ನಾನ್ ಹೇಳೆ ಅಣ್ಣ ಅರುಣನ ಮದ್ವೆ ಆದ್ದು. ಅಂತೂ ಜೀವನದಲ್ಲಿ ನೀನು ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಿಡು. ಒಳ್ಳೆ ಕೆಲಸ? ಮೀನಾ, ಓ ಮೇಡಮ್, ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಅಧಿಕಾರದಿಂದ ಪಡೆಯೋಕ್ ಸಾಧ್ಯ ಇಲ್ಲ. ಅದು ತಾನಾಗೆ ಬರ್ಬೇಕು. ಅದನ್ನ ಮೊದಲು ನೀನ್ ತಿಳ್ಕೊ. ಅಂದ್ರೆ ನಾನೇ ಬೆಳಗ್ಗೆ ಎದ್ದು ಮೊದಲು ನೀನು ಗುಡ್ ಮಾರ್ನಿಂಗ್ ಹೇಳಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತನಾ? ಹೌದು.
ಮೇಡಮ್ ಅದ್ರ ಮಾತ್ರ ನನ್ನಿಂದ ಎದುರು ನೋಡ್ಲೇಬೇಡಿ. ಅದನ್ನ ನೋಡೇ ನೋಡ್ತೀನಿ. ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವು ಗಂಡ ಹೆಂಡ್ತಿರು, ಒಳಗಡೆ ಬೇರೆ ಬೇರೆ ಅಷ್ಟೇ ತಾನೇ? ಹೌದು ಮೇಡಮ್. ಆದ್ರೆ ನಂದೊಂದು ರಿಕ್ವೆಸ್ಟ್, ನಿಮ್ ತಂದೆಯವ್ರ ಎದುರಿಗಾದ್ರೂ ನಾವಿಬ್ರು ಅನ್ಯೋನ್ಯವಾಗಿ ನಡ್ಕೋಬೇಕು. ಅದು ನನಗೂ ಗೊತ್ತು. ಮೇಡಮ್, ಗುಡ್ ನೈಟ್. ಬ್ಯಾಡ್ ನೈಟ್. ಬಾ 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 ಆಟ ಆಯ್ತಪ್ಪ. ನಿಲ್ಲು. ಎಲ್ಲಿ ನಿಂತೆಗಿ? ಫುಲ್ ಸಾಲ ಕೊಡ್ತೀರಾ? ಸಾಲ ಕ್ಯಾಶ್ ಅಂಡ್ ಕ್ಯಾರಿ ನಮ್ಮ ಹತ್ರ ಅಷ್ಟೇ. ಕಾಸ್ ತೆಗಿಯ, ಕಾಸಿಲ್ದೆ ಆಟ ಆಡಕ್ ಬರ್ತೀರಾ? ತೆಗಿ ಕಾಸ್ನ, ತೆಗಿ ಅಂದ್ರೆ. ದುಡ್ಡಿಲ್ಲ, ಆದ್ರೆ ನನ್ನ ಹತ್ರ ನೋಡಿ ಈ ಬೆಳ್ಳಿ ಲೋಟ ಇದೆ, ಹಾಕ್ಬೋದಾ? ಎಲ್ಲಿ ಬೆಳ್ಳಿ ಎರಡಾಟ ಹಾಕು. ಏ ಬಟ್ಲರ್, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ, ಆಮೇಲೆ ಬರ್ತೀನಿ ಹೋಗ್ರಿ. ಡರ್ಟಿ ರಾಸ್ಕಲ್, ಮನೇಲಿ ಕಳ್ತನ ಮಾಡಿ ಜೂಜಾಡ್ತಿದ್ಯಾ? ನಾನ್ ಕಳ್ತನ ಮಾಡ್ಲಿಲ್ಲ ಸರ್, ಇವ್ರೇ ಹೇಳಿದ್ದು ಬೆಳ್ಳಿ ಲೋಟ ಕದ್ಕೊಂಡ್ ಬಾ ಅಂತ. ನನ್ನ ಮಗ ಏನ್ರಯ್ಯ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಹಾಳು ಮಾಡ್ತು ಅನ್ನೋ ಹಾಗೆ ನೀವು ಹಾಳಾಗದಲ್ದೆ ಇವನು ಹಾಳು ಮಾಡ್ತಿದ್ದೀರಾ. ಏನೋ ಬೀಗರು ಅಂತ ಸುಮ್ಮನೆ ಇದ್ರೆ ನನ್ನ ಮನೇನ ಜೂಜನ್ ಕಟ್ಟೆ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಜೂಜಿನ ಕಟ್ಟೆ ಮಾಡೋಣ? ಏನೋ ಟೈಮ್ ಪಾಸ್ ಆಗುತ್ತೆ ಆಟ ಆಡ್ತಾ ಇದ್ವಿ, ಈ ನನ್ನ ಮಗನೂ ಬಂದ ಅಲ್ವೇನೋ ಭೀಮು. ಇರೋ ತಪ್ಪೇನಿದೆ? ಧರ್ಮರಾಯ ನಳ ಮಹಾರಾಜ ಎಲ್ಲ ಜೂಜಾಡ ದೊಡ್ಡ ಮನುಷ್ಯ ಆಗಿತ್ತು. ಈಗ ಗೊತ್ತಾಯ್ತು ಕಾವೇರಮ್ಮ ನಿಮ್ಮನ್ನ ಮನೆ ಬಿಟ್ಟು ಯಾಕೆ ಓಡಿಸಿದ್ಲು ಅಂತ. ಕಾವೇರಿ ಅವಳೇ ನಮಗೆ ಓಡಿಸ್ಲಿಲ್ಲ, ನಾವಾಗೆ ಓಡ್ ಬಂದ್ವಿ. ಆ ವಿಷಯ ಗೊತ್ತಾ ನಿಮಗೆ ಬೀಗರೇ? ಅಧಿಕ ಪ್ರಸಂಗ ಸಾಕು, ಮೊದ್ಲು ಹೋಗ್ರೋ. ಹೋಗ್ರು ಬೀಗರಿಗೆ, ಹೋಗ್ರು ಹೋಗ್ರೋ. ಅವಮಾನ. ಮರ್ಯಾದಿಂದ ಆಚೆ ಹೋಗ್ತಿರೋ ಇಲ್ಲ ಕತ್ಲು? ಈಗಲೇ ನಮ್ಮನ್ನ ನೀವು ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಭೀಮು, ಮರ್ಯಾದೆ ಇಲ್ಲ ಕಡೆ ಒಂದು ಕ್ಷಣ ಇರಬಾರ್ದು. ಸರಿ, ಹೋಗೋಣ. ಹೋಗ್ತೀವಿ. ಸದ್ಯ ಇದೊಂದು ಇದೆಯಲ್ಲ ಅಷ್ಟೇ ಸಾಕು. ಹೋಗ್ತೀವ್ರಿ. ನೋಡಿ, ನಾವು ಹೋಗೋವಾಗ ನಿಮ್ ಕೈ ಲೋಟ ಇದೆ, ಅದನ್ನ ಚೊಂಬಾಗಕ್ ಬಿಡಬೇಡಿ. ಆ ಚೊಂಬು ಹಿಡ್ಕೊಂಡು ಮನೆ ಮನೆ ಒಂದು ಭಿಕ್ಷೆಗೆ ಹೋಗ್ತೀರಿ. ಈಗ ಎಲ್ಲಿ ಹೋಗೋದು? ಹಿಂದಲ್ಲಪ್ಪ, ಕಾವೇರಮ್ಮನ ಪಾದವೇ ಗತಿ ಕಣೋ. ಹುಂಚನ್ ತರ ನಿಗರ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಹೋದ್ರಲ್ಲ, ಮತ್ತ್ಯಾಕ್ ಬಂದ್ರಿ ಇಲ್ಗೆ? ಹೋಗ್ರಿ ಇಲ್ಲಿಂದ. ತಪ್ಪಾಯ್ತು ಕಣೆ ಕಾವೇರಿ, ಆಸೆ ಹೆಚ್ಚಾಯ್ತು, ಮೀಸೆ ಆಕಾಶ ನೋಡ್ತಾ ಇತ್ತು. ಆಸೆ ನಿರಾಶೆ ಆಯ್ತು, ಮೀಸೆ ಹೊರಟೋಯ್ತು. ಕಾವೇರಿ ಬಾರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಒಳಗ್ ಬಾರೆ, ಕಾಲು ಮುಗಿತೀನಿ. ಹೊರಗಡೆ ಬೇಡ, ವರ್ಕರ್ಸ್ ನನ್ ಸರ್ಕಸ್ ಮಾಡಿಸ್ಬೇಡ. ಪ್ರಿಸ್ಟೇಜ್, ಕ್ವಶನ್ ಆಫ್ ಪ್ರಿಸ್ಟೇಜ್. ಅಯ್ಯೋ, ನಿನ್ ಪ್ರಿಸ್ಟೇಜ್ ಇಷ್ಟು ಬೆಂಕಿ ಹಾಕ. ಹಳೆ ಹೆಂಡತಿ ಪಾದವೇ ಗತಿ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಳಯ್ಯ. ಇನ್ ಮೇಲೆ ಸತಿ ಸೇವೆ ಮಾಡ್ಕೊಂಡು ಕಿವಿ ಕುಯ್ದು ನಾಯಿ ಹಾಗ ಬಿದ್ದಿರ್ತೀನಿ ಅಂತ ಕೇಳ್ಕೊ. ಹೆಂಗಸರ ಕಾಲ ಬೀಳೋ ವಿಷಯ ಬಡ್ಕೋ. ನಿಂಗೆ ಇವತ್ತು ಹೆಂಗಸರೇ ಪವರ್ಫುಲ್ ಕಣೋ, ಅವರೇ ಫೇಮು. ವಿಶ್ವಾಸಕ್ಕೆ ಒಳ್ಳೇದು ಅಂತೀಯಾ? ದೇಶಕ್ಕೆ ಒಳ್ಳೇದು. ಹೌದಾ? ನೀವು ನನ್ನ ಜೊತೆಲಿ ಇದ್ರೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ನೀವು ಹೊರಟೋದ್ರೆ ಬೇಜಾರಾಗುತ್ತೆ. ನಿಮ್ಮಷ್ಟು ಜಾಲಿಯಾಗಿರೋ ಪೇಷಂಟ್ ನಾನು ನೋಡೇ ಇರ್ಲಿಲ್ಲ. ಹಾ, ನೀವೇನ್ ಇಲ್ಲಿ ಮಾತಾಡೋದಕ್ ಬಂದಿದ್ದೀರೋ ಇಲ್ಲ ನರ್ಸ್ ಕೆಲ್ಸಕ್ಕೆ ಬಂದಿದ್ದೀರೋ? ಪೇಷಂಟ್ ನ ಸಂತೋಷವಾಗಿಡೋದು ನರ್ಸ್ ಡ್ಯೂಟಿ ತಾನೇ? ಎಸ್ ನರ್ಸ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ, ಮಲ್ಲಿಗೆ ಸರ್. ಇರಿ ಇರಿ. ಮೆಲ್ಲಿಗೆ ಸರ್, ಮೆಲ್ಲಿಗೆ. ಅಯ್ಯೋ ಅಯ್ಯೋ, ಮೆಲ್ಲಿಗೆ ಸರ್, ಬಿಡಿ ಅವ್ರನ್ನ, ನಾನ್ ನೋಡ್ಕೋತೀನಿ. ನೀವು? ನಾನು ಅವ್ರ ಹೆಂಡತಿ. ಓ, ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ಸ್ ಆಲ್ ರೈಟ್ ಮೀನಾ, ನಿನ್ಗೆ ಯಾಕೆ ತೊಂದರೆ? ಅವ್ರಿದ. ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೀವೇನ್ ಹೋಗಿ. ಆಯ್ತು ಸರ್, ನಾನೇನ್ ಬರ್ತೀನಿ. ಥ್ಯಾಂಕ್ ಯು. ಅಪ್ಪ
ಗುಡ್ ನೈಟ್. ಬಟ್ಲರ್ ಬಟ್ಲರ್ ಏನ್ ಬೇಕಾಗಿತ್ತು? ಎಲ್ಲಮ್ಮ ಹೋದ? ತರಕಾರಿ ತರಕ್ ಹೋದ. ಏನ್ ಬೇಕು? ಏನಿಲ್ಲ, ಬೀಗರು ಬಂದಿದ್ರು. ಅವ್ರ ಕಾಫಿ ತಾನೆ, ನಾನ್ ತಗೊಂಡ್ಬರ್ತೀನಿ. ಅವನೇ ಬರ್ಲಿ. ಏನಾಯ್ತು? ಏನಾಯ್ತಮ್ಮ ಮೀನಾ? ಏನಾಯ್ತು? ಅದಕ್ಕೆ ಯಾಕೋ ಸುಸ್ತು ಅಂತ ಕಾಣುತ್ತೆ. ಮಂಜೇಂದ್ರೆ ಡಾಕ್ಟರ್ ಫೋನ್ ಮಾಡಿ. ಡಾಕ್ಟರ್, ಏನು ಭಯ ಇಲ್ಲ ಮಂಜೇನವ್ರೆ, ನೀವು ತಾತ ಆಗ್ತಾ ಇದ್ದೀರಾ. ನೋಡಿ, ಅರುಣ ಸ್ವಲ್ಪ ವೀಕ್ ಇದ್ದಾರೆ. ನಾನು ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದೀನಿ, ತರ್ಸ್ಕೊಟ್ಬಿಡಿ. ನಾನ್ ಬರ್ಲಾ? ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮಂಜಯ್ಯ, ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನೀನು ಕುಡಿ ಕುಡಿ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾನ್ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ. ಮಂಜಯ್ಯ ಕುಡಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ನನ್ ಮೊಮ್ಮಗ ಬರ್ತಾನೆ, ನಾ ತಾತ ಆಗ್ತೀನಿ. ಪುಟ್ಟ ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಪುಟ್ಟ ಬಾಲಕೃಷ್ಣ ಬರ್ತಾನೆ, ನಾ ತಾತ ಆಗ್ತೀನಿ. ಮೀನಾ, ಯಾಕೆ ಮಾಡ್ತಾ ಇದೀಯಾ? ಅಣ್ಣ, ಡ್ಯಾಡಿ ಮೊಮ್ಮಗನ ಎತ್ಕೊಂಡು ಆಡಿಸ್ತಾನೆ ಇದ್ದ. ಬೆಟ್ಟದಷ್ಟು ಆಸೆ ಪಟ್ಟಿದ್ರು. ಎಂಥ ಗಳಿಗೆಯೋ, ಮೊಮ್ಮಗ ಬರ್ತಾನೆ ಅಂದ ತಕ್ಷಣ ಡ್ಯಾಡಿ ಕಣ್ ಮುಚ್ಕೊಂಡ್ರು. ಮೊಮ್ಮಗ ಬರ್ತಾನೆ? ಏನ್ ಮೀನಾ ನೀನ್ ಹೇಳ್ತಾ ಇರೋದು? ಹೌದಣ್ಣ, ಅರುಣ ಈಗ ಪ್ರೆಗ್ನೆಂಟ್. ಮೀನಾ, ಸರಿಯಾಗಿ ತಿಳಿದು ಮಾತಾಡು. ಯಾಕಣ್ಣ? ಡಾಕ್ಟ್ರೇ ಹೇಳಿದ್ದು. ಅದನ್ ಕೇಳಿನೇ ಡ್ಯಾಡಿ ಸಂತೋಷದಲ್ಲಿ ಎಕ್ಸೈಟ್ ಆಗಿ ಹೋಗ್ಬಿಟ್ರು. ಏನ್ರಿ? ಹೇಳ ಮೇಲೆ ಹೇಳ ಮೇಲೆ ಮಾಡಿರೋ ಹೊಲ್ಕ ಕೆಲ್ಸಕ್ಕೆ ಏನಾಯ್ತು ಬೇರೆ ಕೇಳ್ತೀಯ? ನಾನೇನ್ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದ? ಆನೆಗೆಟ್ಟವಳೆ, ನೀನ್ ಈ ಮನೆ ಕೇಳ ಆಯಕ್ಕಿಲ್ಲ. ಬಿಟ್ಬಿಡಿ. ಬಿಡ್ಬೇಕಾ ಇವಳನ್ನ? ಇವಳು ಮೀನಾ, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನಡಿ ಒಳಗೆ. ಗರ್ಭಿಣಿ, ಅದಕ್ಕೆ ಇವಳು ಸಂಸಾರಸ್ತ್ರ ಮನೆಯಿರೋಕೆ ಲಾಯಕ್ಕಿಲ್ಲ. ನಡಿ ಆಚೆ, ಬಾಬುಜಿ ನಡಿ ಆಚೆ. ಅಜಯ್, ಅಜಯ್, ಏನಿದೆಲ್ಲ? ನೀನ್ ಹೆಂಡತಿ ಕಣೋ? ಹೆಂಡತಿ ಇವಳು. ಇವಳು ತಾಳಿ ಕಟ್ಟಿಸ್ಕೊಂಡಿರೋ ಸೂಳೆ. ನಾಲ್ಗೆನ ಬಿಗ ಹಿಡಿ. ಅರುಣ ಬೆಂಕಿಗಿಂತ ಶುದ್ಧವಾದ ಹೆಣ್ಣು. ಅದು ನಿನಗಿರ್ಬೋದು. ಇವಳು ಗಂಡನಿಗೆ ದ್ರೋಹ ಮಾಡಿರೋಳು. ಇವಳು ಹೊಟ್ಟೆಲಿರೋ ಮಗು ನಂದಲ್ವೋ? ಅಯ್ಯೋ, ಹಾಗನ್ಬೇಡಿ. ನನ್ನ ಹೊಟ್ಟೆಲಿರೋ ಮಗು ನಿಮ್ದೆ. ಹೌದು ಅಜಯ್, ಅರುಣನ ಮಾತು ಸತ್ಯ. ಸತ್ಯನಾ? ನಾನು ಇವಳಿಗೆ ತಾಳಿ ಕಟ್ಟಿರೋದು ಬಾಳ್ಸಕ್ಕಲ್ವೋ, ಇವಳಿಗಿರೋ ಕೊಬ್ಬನ ಇಳ್ಸೋಕೆ. ಚಂದ್ರು, ಮದುವೆ ಆದ ಗಳಿಗೆಯಿಂದ ನಾನು ಇವಳನ್ನ ಮುಟ್ಟಿಲ್ವೋ? ಇವಳು ಹೊಟ್ಟೆಲಿರೋ ಮಗುಗೆ ನಾನ್ ತಂದೆ ಆಗೋಕೆ ಹೇಗೋ ಸಾಧ್ಯ? ಅಯ್ಯೋ, ಹಾಗನ್ಬೇಡಿ. ಈ ಮಗುಗೆ ನೀವೇರಿ ತಂದೆ. ಆ ಮಗುಗ್ ನೀನೇ ತಂದೆ ಅಜಯ್. ಅದೇನಂತ ನಾನು ಹೇಳ್ತೀನಿ. ನಮ್ಮಗಳ ಮದುವೆ ಆದ್ಮೇಲೆ ಮಾಮಯ್ಯ ಈ ಮನೆಗೊಂದು ಪುಟ್ಟ ಬಾಲಕೃಷ್ಣ ಬೇಕು, ಅದ್ರ ಜೊತೆ ನಾನು ಆಟ ಆಡ್ಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಾ ಇದ್ರು. ಆದ್ರೆ ಅದು ನನ್ನ ಮೀನ ಜೀವನದಲ್ಲಿ ಸಾಧ್ಯ ಆಗ್ಲಿಲ್ಲ. ಅಜಯ್, ನಮ್ಮನ್ನೆಲ್ಲ ಹನಿಮೂನ್ ಕಳ್ಸೋವರೆಗೂ ನಿಮ್ಮಿಬ್ರು ಬಾಳು ಅನ್ಯೋನ್ಯವಾಗಿದೆ ಅಂತ ತಿಳಿದು ಸಂತೋಷವಾಗಿದ್ದೆ. ಆದ್ರೆ ಅಲ್ಲೋದ್ಮೇಲೆ ತಿಳಿತು ನಿಮ್ ಬಾಳು ನಮ್ ಬಾಳು ಒಂದೇ ಅಂತ. ಅಜಯ್, ಅಲ್ಲಿ ಮಾಲಿನ್ಯ ಜೊತೆ ಓಡಾಡೋದನ್ನ ನೋಡ್ದೆ. ಆಗ ಮಾವಯ್ಯನ ಆಸೆ ಪೂರೈಸೋದಕ್ಕೆ ಒಂದ್ ದಾರಿ ನನಗೆ ಸಿಕ್ತು.
ನೀವು ಮನಸ್ಸು ಮಾಡಿದ್ರೆ ಕತ್ಲು ತುಂಬಿರೋ ಅರ್ಣ ಬಾಳ್ಗೆ ಬೆಳಕು ಕೊಡ್ಬೋದು. ಆ ನಂಬಿಕೆ ಮೇಲೆ ನಾ ಇಲ್ಲಿಗೆ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಅಜಯ್ನ ದೂರ ಮಾಡಿದ್ರೆ ಅವನ್ ಬದಲಾಗ್ತಾನ? ಅವನಿಗೆ ನನ್ನಂತವ್ರು 100 ಜನ. ತಿಳಿದು ನಾನು ಆದಾಯನ ಕಳ್ಕೊಳ್ಳ? ನಾನು ಹೇಳಕ್ ಬಂದಿದ್ದ ವಿಷಯನೇ ಬೇರೆ. ಅಜಯ್ ತಂದೆ ನನ್ ದಣಿ ಮನೇಲಿ ಮೊಮ್ಮಕ್ಕಳು ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಆದ್ರೆ ಅಜಯ್ ಅರ್ಣಾಬಾಳು ಈ ರೀತಿಯಿಂದ ಗೊತ್ತಾದ್ರೆ ಮನೇಲಿ ದೊಡ್ಡ ಅನಾಹುತನೇ ಆಗುತ್ತೆ. ಮಾಲಿನಿ ಅವ್ರ ಮೊದ್ಲೇ ಹಾರ್ಟ್ ಪೇಷಂಟ್. ಐ ಆಮ್ ಸಾರಿ ಚಂದ್ರು, ಇದಕ್ ಪರಿಹಾರ ನನ್ನಲ್ಲಿಲ್ಲ, ನಿಮ್ಮಿಂದ ಆಗುತ್ತೆ. ನಿಮ್ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ವೇ? ನೋಡಿ, ಆಗ್ಲಿ ಚಂದ್ರು. ಥ್ಯಾಂಕ್ಸ್. ಅಜಯ್ ಡಾರ್ಲಿಂಗ್, ಒಂದ್ ನಿಮಿಷ ಬಂದ್ಬಿಟ್ಟೆ. ಒಂದ್ ನಿಮಿಷ. ಅರ್ಣ, ಚಂದ್ರು, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ಮಾಲಿನಿ, come on, sweetheart. ಮಾಲಿನಿ ಸಹಾಯದಿಂದ ಈ ನಾಟಕ ಆಡಿದೆ. ಇದೇ ನಡೆದದ್ದು. ಮೀನಾ, ಅವತ್ ರಾತ್ರಿ ನಾನು ಅರುಣ ರೂಮ್ಗೆ ಲೇಟಾಗಿ ಬಂದಾಗ ಎಲ್ಲೋಗಿದೆ ಅಂತ ಕೇಳ್ದಿಲ್ಲ. ಜ್ಞಾಪಿಸ್ಕೊ ಮೀನಾ. ತುಂಬಾ ಚೆನ್ನಾಗಿದೆ ಕತೆ, ಬಹಳ ಚೆನ್ನಾಗಿ ನಾಟಕ ಆಡ್ತೀಯ ಚಂದ್ರು. ಅಜಯ್, ನಾನು ಹೇಳ್ತಿರೋ ಒಂದೊಂದು ಮಾತು ಸತ್ಯ ಅಜಯ್. ನೋಡು, ಯಾರ ಮೇಲೆ ಬೇಕಾದ್ರೂ ಆಣೆ ಇಟ್ಟು ಹೇಳುನು ಹೇಳ್ತೀನಿ. ಬೇಕಾದ್ರೆ ಸತ್ಯ ಸ್ವರ್ಗದಲ್ಲಿರೋ ನಮ್ ದಣಿ ನಿನ್ ತಂದೆ ಮೇಲೆ ಬೇಕಾದ್ರೆ ಆಣೆ ಇಟ್ಟು ಹೇಳ್ತೀನಿ ಅಜಯ್. ಮುಚ್ಚ ಬಾಯಿ, ಸತ್ತಿರೋ ನಮ್ ತಂದೆ ವಿಷಯ ಯಾಕೋ ಇಲ್ಲಿ? ಅಜಯ್, ಬಿಲೀವ್ ಮಿ ಅಜಯ್, ಅರುಣ. ಈಗ ಗೊತ್ತಾಯ್ತು ಇವಳು ಹೊಟ್ಟಲಿರೋ ಪಾಪದ ಪೆಂಡ ಯಾರ್ದು ಅಂತ. ಅಣ್ಣ, ಮೀನಾ, ಮದುವೆಗೆ ಮುಂಚೆ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ರಲ್ಲ, ಅದ್ರ ಫಲನೇ ಇದು. ಬಿಟ್ಬಿಡಿ ಅವ್ರನ್ನ. ನೋಡು ಅರುಣ, ಅವನ ಬಾಯಿಂದ ಎಂತ ಮಾತು ಬರುತ್ತೆ ಅಂತ. ಜಯ್, ಬೇರೆ ಯಾರಾದ್ರೂ ಆಗಿದ್ರೆ ಅವನ ರಕ್ತನೇ ಕುಡಿದು ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನಿಮ್ ತಂದೆ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಅಜಯ್, ಈಗಲೂ ನಾನು ಹೇಳ್ತಾ ಇದ್ದೀನಿ, ಅರುಣ ಒಂದು ಪವಿತ್ರವಾದ ಹೆಣ್ಣು ಅಜಯ್. ನೋಡಿ, ನೀವು ಇಬ್ರು ಸೇರಿ ನಾಟಕ ಆಡಿದ್ವಿ ಅಂದ್ರಲ್ಲ, ಅವಳನ್ನ ಕರ್ಕೊಂಡ್ ಬಂದು ಅವಳ ಬಾಯಲ್ಲೇ ಹೇಳಿಸ್ಬಿಡಿ. ಕರೆಕ್ಟ್ ಅಜಯ್. ಮಾಲಿನಿ ಬಂದು ಹೇಳಿದ್ರೆ ನೀನ್ ನಂಬ್ತೀಯಾ? ಅವಳು ಬಂದು ಹೇಳಿ, ನನ್ ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೋತೀನಿ. ಓಕೆ ಅಜಯ್, ನಾನು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅರುಣನ ಮೇಲೆ ಮಾತ್ರ ಕೈ ಮಾಡಬೇಡ. ಅರುಣ, ನೀನು ಅಷ್ಟೇ. ನಾನು ಬರೋವರೆಗೂ ದುಡುಕಿ ಯಾವ ತೀರ್ಮಾನ ಕೂಡ ತಗೋಬಾರ್ದು. ಎಲ್ಲಿ ನನಗೆ ಮಾತು ಕೊಡು. ಆಯ್ತು. ನೀನ್ ಯಾಕೆ ಬಂದೆ ಇಲ್ಲಿಗೆ? ವಿಶು ಅಂಕಲ್ಗೆ ವಿಷ ಹಾಕ್ಬಿಟ್ರಲ್ಲ. ನಿಮ್ಮಪ್ಪ ಮುದಿಯ ಗೊಟಕನ್ನಂತೆ ಆ ಚಂದ್ರು ಜೊತೆ ಸೇರ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡದ್ನಂತೆ. ಈಗೇನ್ ಎತ್ಕೊಂಡು ಹೋದ? ಕೊಡಿಲಿ ಏನ? ಕಬ್ಣದ ಪೆಟ್ಟಿಗೆ ಬೀಗದ ಕೈನ. ಅಂಕಲ್, ಒಳ್ಳೆ ಮಾತಿಂದ ಕೊಡ್ತೀಯೋ ಇಲ್ಲ ನಿಮ್ 3 ಜನನು ಇಲ್ಲೇ ಸಮಾಧಿ ಮಾಡಿ ನಾನೇ ಎತ್ಕೊಳ್ಳೋ? ಯಾರಿಗೋ ಹೇಳ್ತಾ ಇದ್ಯಾ? ರಾಸ್ಕಲ್. ಅಯ್ಯೋ ಪಾಪಿ! ಅಯ್ಯೋ, ಅವ್ನು ನೋಡಿಬೇಡಿ. ಅವನು ಬಿಟ್ಬಿಡಿ. ಅಜಯ್, ಬೀಗದ ಕೈ ಕೊಡು.
ಕೊಡಲ್ಲ ಕೊಡಲ್ಲ ಕೊಡಲ್ಲ. ಸುಟ್ಟು ಬಿಡ್ತೀನಿ ಈಗ. ನೀನ್ ಹೇಳ್ಕೊಂಡೋಗಿ ಆ ಮೆಟ್ಲ ಕಟ್ಟಾಕ್ರು. ಅಯ್ಯೋ ಬೇಡ. ಹೇಳ್ಕೊಂಡು ಕಟ್ಟಾಕ್ರು. ವಿಶ್ವ ವಿಶ್ವ ನನ್ನ ಹತ್ರನೇ ಬಾಲ ಬಿಸ್ತೀಯ. ಇವತ್ತ ಆ ಚಂದ್ರ ಕುದ್ ಬೀಳಿಸ್ತೀನಿ. ಏಯ್, ಅವತ್ತು ನನ್ ಕೇಳ್ಕೊಕ್ ಬಂದು ಮೂಳೆ ಮುರಿಸ್ಕೊಂಡೆ. ಇವತ್ತು ಹಣಕ್ಕೆ ಆಸೆ ಪಟ್ಟು ದೋಚಕ್ ಬಂದಿದ್ಯಾ? ಏಯ್, ಆ ಕಬ್ಣದ ಪೆಟ್ಟಿಗೆ ಹೊಡೆದು ಇರೋದನ್ನೆಲ್ಲ ದೋಚ್ಕೊಂಡ್ಬಂದ್ರು. ಈಗ ನನ್ ಚಂದ್ರು ಬಂದೆ ನಿನ್ ಕತೆ ಮುಗಿಸ್ತಾನೆ. ಅವನಲ್ಲೇ ಬರ್ತಾನೆ. ಇಲ್ಲಿ ನಿಮ್ಮತ್ತಿಗೆ ಪತಿವ್ರತೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ತರಕ್ ಹೋಗಿದಾನಲ್ಲ, ಬರ್ತಾ ದಾರಿಯಲ್ಲಿ ಅವ್ನು ಮುಗ್ಸಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಅವನ ಕತೆ ಮುಗ್ದೋಗಿರುತ್ತೆ. ಮಾಸ್ಟರ್, ಮೇಡಮ್. ಎಸ್ ಮಾಸ್ಟರ್. ಅಣ್ಣ ಅಣ್ಣಯ್ಯ ಆಡೆ ಮೇಲೆ ವಿಶ್ವ ಅತ್ತೆ ನೀಗ್ತಾರೆ ಜೀಪ್ನಲ್ಲಿ ಎತ್ಕೊಂಡು ಈ ಕಡೆ ಹೋದ. ಅಜಯ್, ಮಾಲಿನಿ, ಏನಿಲ್ಲಿ? ಕಾರ್ ಪಂಚರ್ ಆಗೋಗಿದೆ. ಚಂದ್ರು ಇಲ್ಲಿ? ಜೀಪ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ.
ಚಂದ್ರು, ನೀನು ತಪ್ಪಾಗಿ ತಿಳ್ಕೊಂಡಿದ್ದೆ, ನನ್ನ ಕ್ಷಮಿಸ್ಬಿಡು. ಅಜಯ್, ಈ ಮಾತು ನನಗೆ ಹೇಳಿನ ಪ್ರಯೋಜನ, ಅರುಣಾಗ ಹೇಳು. ಅರುಣ, ನನ್ನ ಕ್ಷಮಿಸ್ಬಿಡು. ಯಾಕಾಗೆಲ್ಲ ಮಾತಾಡ್ತೀರಾ? ನೀವೆಂಥವ್ರು ಅಂತ ನನಗೆ ಗೊತ್ತಿದೆ. ಮಾಲಿನಿ ಅವರೇ, ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಯ್ತು. ಚೇಚೆ, ಹಾಗೇನಿಲ್ಲ. ಇಂಥ ಸಮಯದಲ್ಲಿ ನಾನು ಉಪಯೋಗಕ್ಕೆ ಬಂದಲ್ಲ, ಅದೇ ನನ್ನ ಪುಣ್ಯ. ನಾನೇ ರಾಜ, ನೀನೆ ರಾಣಿ, ನನ್ನಾಣೆ ಇನ್ನೆಂದು ನಾನಿನ್ನನು ಬಿಡಲಾರೆ.